ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಶಿ. ವೆಲ್ಕಮ್ ಟು ರೈತ ಆಟ್ 360. ಒಬ್ಬ ಮನುಷ್ಯನ ಜೀವನದಲ್ಲಿ 1 ಅಥವಾ 2 ಚಾಪ್ಟರ್ ಇರೋದು ಕಾಮನ್. ಆದರೆ ಇವತ್ತು ನಮ್ಗೆ ಎಷ್ಟಿದ್ದಾರೆ, ಅವರು ಪೊಲೀಸ್ ಆಫೀಸರ್ ಆಗಿ ಅವ್ರ ಜೀವನ ಶುರು ಮಾಡಿ ಸಿನಿಮಾ ರಂಗದಲ್ಲಿ ಬಂದು ಅದನ್ನು ಕಂಟಿನ್ಯೂ ಮಾಡ್ತಾ ರಾಜಕೀಯಕ್ಕೆ ಬಂದು ಅಲ್ಲಿಗೆ ನಿಲ್ಲದೆ ಮಿನಿಸ್ಟರ್ ಆಗಿ ಈ ಥರ ಅದ್ಭುತವಾದ ಚಾಪ್ಟರ್ಗಳಿರೋವಂಥ ಒಬ್ಬ ಗೆಸ್ಟ್ ನಮ್ಮ ಮುಂದೆ ಇವತ್ತಿದ್ದಾರೆ. ಸರ್ BC ಪಾಟೀಲ್ ಅವರೇ, ತಮಗೆ ರೈತ 360ಗೆ ಆಧಾರದ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಸರ್, ನಾನು ಅದನ್ನು ಹೇಳ್ತಿದ್ದೆ, ಈಗ ನಿಮ್ಮ ಇಂಟ್ರೊಡಕ್ಷನಲ್ಲಿ ಗೊತ್ತಾಯ್ತು 4 ಥರದ ಚಾಪ್ಟರ್ಗಳು ನಿಮ್ಮ ಜೀವನದಲ್ಲಿದೆ. ಸೊ ಫಸ್ಟ್ ಚಾಪ್ಟರ್ ಹತ್ರ ಹೋಗ್ಬಿಡೋಣ ಸರ್. ವಿಲ್ ಕಮ್ ಇನ್ ಟು ದ ಸ್ಟ್ರೈಟ್ ಪಾಯಿಂಟ್. ತಾವು ಪೊಲೀಸ್ ಆಫೀಸರ್ ಆಗಬೇಕು. ಫಸ್ಟ್ ಚಾಪ್ಟರ್ ಅದಲ್ಲ, ಫಸ್ಟ್ ಚಾಪ್ಟರ್ ಐ ಆಮ್ ಸನ್ ಆಫ್ ಅಗ್ರಿಕಲ್ಚರಿಸ್ಟ್. ಸೂಪರ್. ನಾನು ಫಾರ್ಮರ್ ಸನ್, ಆಯ್ತನ ಮಗ. ಅದು ಮೊದಲನೇ ಚಾಪ್ಟರ್. ಸೂಪರ್. ಆಮೇಲೆ ಪೊಲೀಸ್, ಆಮೇಲೆ ಸಿನಿಮಾ, ಆಮೇಲೆ ರಾಜಕೀಯ. ಬಿಕಾಸ್ ಯು ಆರ್ ಅ ಸನ್ ಆಫ್ ಅ ಫಾರ್ಮರ್, ಯು ಗಾಟ್ ದಟ್ ಡೆಸಿಗ್ನೇಷನ್. ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ತಾವು ಅದ್ಭುತವಾದ ಕೆಲಸಗಳನ್ನ ಮಾಡಿದ್ರಿ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ತಾವು BA ಪಾಸ್ ಮಾಡಿದ್ಮೇಲೆ ತಮಗೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್? BA ಪಾಸ್ ಆಗೋದಕ್ಕಿಂತ ಮುಂಚೆನೇ ನಾನು ಪ್ರಾಬ್ಲಿ ಸೆಕೆಂಡ್ ಇಯರ್ BA ಓದುವಾಗ ದಾವಣಗೆರೆಯಲ್ಲಿ ಹಾಸ್ಟೆಲಲ್ಲಿದ್ದೆ. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಶಿವಣ್ಣ ಅಂತ ಇದ್ದರು. ಅವರು ಬರೋದು ನೋಡೋದು, ಅವ್ರದ್ದು ಸ್ಟಿಫ್ನೆಸ್ಸು, ಅವರ ಒಂದು ಆ್ಯಟಿಟ್ಯೂಡು, ಅದು ನೋಡಿದಾಗ ನನಗೇನೋ ಒಂಥರ ಇಂಪ್ರೆಸ್ ಆಯಿತು. ಆದರೆ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಆದರೆ ಕಷ್ಟ ಸಾಧ್ಯ ಅದು ಅಷ್ಟು ಸುಲಭ ಅಲ್ಲ. ನಮ್ಮಂಥವ್ರಿಗೆಲ್ಲ ಸಿಗಲಿಕ್ಕಿಲ್ಲ. ಯಾಕೆಂದರೆ ನಾವು ಹಳ್ಳಿಯಿಂದ ಬಂದವರು, ರೈತರ ಮಕ್ಕಳು, ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ಡಿಗ್ರಿ ಮುಗಿತಿದ್ದಾಗೆ ನಾನು 77 78 ಕಾಲ್ ಫಾರ್ಮ್ ಮಾಡಿ ಸಬ್ ಇನ್ಸ್ಪೆಕ್ಟ್ರಿಗೆ. ನನಗೆ ಅದಕ್ಕಿಂತ ಮುಂಚೆ ಏನಂದರೆ ಪೊಲೀಸ್ ಆಫೀಸರ್ ಆಗಬೇಕು ಅಂತೇಳಿ ನಾನು ಒಂದು ಸರಿ ಈ ಮಿಲ್ಟ್ರಿಯಲ್ಲಿದ್ದು ಬಂದರೆ ಪೊಲೀಸ್ ಆಫೀಸರ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ಶಾರ್ಟ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ನು ಬರೆದೆ. ಬಟ್ ಅದು ಆಗಲಿಲ್ಲ. ಆಮೇಲೆ 78 ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಟೆಸ್ಟು ಧಾರವಾಡದಲ್ಲೇ ಆಯಿತು. ಫಿಸಿಕಲ್ ಟೆಸ್ಟ್ ಆ್ಯಂಡ್ ರಿಟರ್ನ್ ಟೆಸ್ಟ್. ವೈವಾಕ್ಕೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಅವಾಗ ಬಂಗಾರಪ್ಪ ವಾಸ್ PWD ಮಿನಿಸ್ಟರ್. ನಮ್ಮ ಒಂದೇ ಕ್ಷೇತ್ರದವ್ರು ನಾವು. ಅವ್ರಿಗೆ ಒಂದು ಹೇಳಿದ್ದೆ, ಅವರು ಒಂದು ವೇಣುಗೋಪಾಲ್ ನಾಯ್ಡು ಅನ್ನೋರ್ಗೆ ಹೇಳಿದರು ಅಷ್ಟೇ. ಆಮೇಲೆ ನಮ್ಮ ಮಾವ ಇದ್ದರು, DM ನಂಜುಂಡಪ್ಪ ಅಂತ, ಅವರು ಗೌರ್ಮೆಂಟ್ ಪ್ಲ್ಯಾನಿಂಗ್ ಸೆಕ್ರೆಟ್ರಿ ಇದ್ದರು. ಅವರು ವೇಣುಗೋಪಾಲ್ ನಾಯ್ಡು ಅಂತ ಹೋಮ್ ಸೆಕ್ರೆಟ್ರಿಗೆ ಒಂದು ಮಾತು ಹೇಳಿದರು. ಬಟ್ ನಾನು ಫಿಸಿಕಲಿ ಎಲ್ಲ ಪಾಸಾಗಿ ವೈವಾಕ್ ಬಂದಾಗ ಜಸ್ಟ್ ಅವರು ಒಂದು ರಿಟರ್ನ್ ಎಕ್ಸಾಮ್ ಲಾಸ್ಟಲ್ಲಿ ಇರುತ್ತೆ. ನಿಮ್ಮ ಪೀರಿಯಡಲ್ಲಿ ರಿಟರ್ನ್ ಎಕ್ಸಾಮ್ ಲಾಸ್ಟಲ್ಲಿ ಇರ್ತಿತ್ತಾ ಪೊಲೀಸ್ಗೆ? ಇಲ್ಲ, ಫಸ್ಟ್. ಓಕೆ. ಫಸ್ಟು ರಿಟರ್ನ್ ಎಕ್ಸಾಮಿನೇಷನ್, ದೆನ್ ಫಿಸಿಕಲ್. ಅವೆರಡೂ ಪಾಸ್ ಆದರೆ ವೈವಾಕ್ ಕರೀತಾಯಿದ್ರು. 1:4, 1:5. ಆ ರೀತಿ ಬಂದಾಗ ಬೆಂಗಳೂರಲ್ಲಿ ಇಂಟ್ರ್ಯೂ ಆಯಿತು. ಇಂಟ್ರ್ಯೂ ಆದಮೇಲೆ ನೋಡಿದಾಗ ಕೊನೆಗೆ ನನ್ನ ಸೆಲೆಕ್ಷನ್ ಆಗಿತ್ತು. ಸೆಲೆಕ್ಷನ್ ಆದಮೇಲೆ ಭಾಳ ಖುಷಿಯಾಯಿತು ನನ್ನ ಜೀವನದಲ್ಲಿ, ಅಂದ್ಕೊಂಡಿದ್ದು ಸಾಧನೆ ಮಾಡಿದಂಥ. ಆಮೇಲೆ ಅಲ್ಲಿಂದ ಮೈಸೂರಿಗೆ 1 ವರ್ಷ ಪೊಲೀಸ್ ಟ್ರೈನಿಂಗ್ ಕಾಲೇಜು ಆದಮೇಲೆ ತುಮಕೂರು ಪ್ರೊಫೆಷ್ನಲ್ ಪೀರಿಯಡ್ ಇರ್ತದೆ. ಬೆಂಗಳೂರು ಸೆಂಟ್ರಲ್ ರೇಂಜು ಹಾಕಿದರು. ಸೆಂಟ್ರಲ್ ರೇಂಜಲ್ಲಿ ತುಮಕೂರಲ್ಲಿ 1 ಇಯರ್, ತಿಪ್ಟೂರು ಒಂದು 10 ತಿಂಗಳು, ತುಮಕೂರಲ್ಲಿ 2 ತಿಂಗಳು, 1 ಇಯರಲ್ಲಿ ಟ್ರೈನಿಂಗ್ ಆಯಿತು. ಅದಾದಮೇಲೆ ನಮಗೆ ಈಸ್ಟರ್ನ್ ರೇಂಜ್ ಪೋಸ್ಟಿಂಗ್ ಆಯಿತು. ದಟ್ ಈಸ್ ದಾವಣಗೆರೆ ಪೂರ್ವ ವಲಯ. ಅಲ್ಲಿಗೆ ಹೋದಾಗ ಅಲ್ಲಿಂದ ನನಗೆ ಬಳ್ಳಾರಿ ಜಿಲ್ಲೆ ಕುರುಗೋಡಿಗೆ ಪೋಸ್ಟಿಂಗ್ ಆಯಿತು. ಈಸ್ಟರ್ನ್ ರೇಂಜ್ಗೆ ಹೋಗಿ DIG ಮುಂದೆ ರಿಪೋರ್ಟ್ ಮಾಡಿದ್ವಿ. ಅವರು ಅಲ್ಲಿಂದ ಒಬ್ಬೊಬ್ಬರನ್ನ ಕರೆದು ವ್ಯಕ್ತಿಗಳು ನೋಡಿಬಿಟ್ಟು ಹೇಳೋರು, ನಿನಗೆ ಈ ಪೋಸ್ಟಿಗೆ ಕೊಡ್ತೀನಿ, ಈ ಪೊಲೀಸ್ ಸ್ಟೇಷನ್ ಕೊಡ್ತೀನಿ, ನಿನಗೆ ಕುರುಗೋಡು ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ. ನನಗೆ ಎಲ್ಲಿದೆ ಏನೂ ಗೊತ್ತಿಲ್ಲ. ತುಮಕೂರಿಂದ ಒಂದು ಬೈಕ್ ತೊಗೊಂಡಿದ್ದೆ. ನನಗೆ ಬುಲೆಟ್ ಹೊಡೆಯೋದು ಭಾಳ ಆಸೆ ಇತ್ತು. ಇಟ್ಸ್ MIT 8050 ನಂಬರ್. ಅದು ತಗೊಂಡಿದ್ದೆ. ಅದರಲ್ಲಿ ಒಂದು ಬ್ಯಾಗ್ ಕಟ್ಕೊಂಡು ದಾವಣಗೆರೆ, ಬೆಂಗಳೂರಿಂದ ದಾವಣಗೆರೆ, ದಾವಣಗೆರೆಯಿಂದ ಬಳ್ಳಾರಿಯಿಂದ ಕುರುಗೋಡಿಗೆ ಪೋಸ್ಟಿಂಗ್ ಮಾಡಿದರು. ಕುರುಗೋಡಿಗೆ ಹೋಗಿ ಅಲ್ಲಿಂದ ಚಾರ್ಜ್ ತೊಗೊಂಡು ಐ ಸ್ಟಾರ್ಟೆಡ್ ಮೈ ಕ್ಯಾರಿಯರ್. ಎಕ್ಸ್ಟ್ರಾರ್ಡಿನರಿ ಜರ್ನಿ ಸರ್. ನಾನು ಅದರಲ್ಲಿ ನಾನು MSc ಧಾರವಾಡಲ್ಲಿ ಮಾಡಿ ಸರ್, ಅಗ್ರಿಕಲ್ಚರು. ನನಗೂ ಅವಾಗ ಇದೊಂದು ಆಸೆ ಇತ್ತು, ಪೊಲೀಸ್ ಆಫೀಸರ್. ನೀವು ಹೇಳ್ದಂಗೆ ನನಗೆ ಅದಕ್ಕೆ ಕನೆಕ್ಟ್ ಆಗ್ತಾ ಇತ್ತು. ನಮಗೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರಲಿಲ್ಲ ಸರ್. ಎಲ್ಲ ಆಗಿ ಫಿಸಿಕಲಲ್ಲಿ ಫೇಲ್ ಆಗ್ತಿದ್ರು ಕೆಲವೊಬ್ರು ಅಂತ ಹೇಳ್ಬಿಟ್ಟು ನಮ್ಮ ಪೀರಿಯಡ್ ಬರೋ ಅಷ್ಟೇ ಫಸ್ಟ್ ಫಿಸಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ಫಿಸಿಕಲ್ ಪಾಸ್ ಆಗಿದೆ, ಬಟ್ ರಿಟರ್ನ್ವರೆಗೂ ನಾನು ಹೋಗಲಿಲ್ಲ. ಸೊ ತುಂಬ ಖುಷಿ ಆಯಿತು. ಭಾಳಷ್ಟು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ IAS IPS ಮಾಡಿದ್ದಾರೆ. ಕರೆಕ್ಟ್. MSc AG, BSc AG ಮಾಡಿದವರು ಭಾಳಷ್ಟು ಜನ IAS ಮಾಡಿದ್ದಾರೆ, IPS ಮಾಡಿದ್ದಾರೆ. ನಮ್ಮ ಸೀನಿಯರ್ಗಳೆಲ್ಲ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ ಸರ್ ಆ ಫೀಲ್ಡಲ್ಲಿದೆ. ನಂದು MSc ಮೆಡಲ್ಗಳೆಲ್ಲ ಇತ್ತು ಸರ್.
ಬಟ್ ನನಗೆ ಈ ಸಿನಿಮಾ ಸೆಳೆತ ಒಂದು ಸ್ವಲ್ಪ ಅದೇನೋ ಗೊತ್ತಿಲ್ಲ, ಕಾಲೇಜಲ್ಲಿ ಇದ್ದಾಗ ಜಾಸ್ತಿ ನಾಟಕ, ಡ್ರಾಮಾ, ಫೋಕ್ ಡ್ಯಾನ್ಸಸ್ ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಿದ್ದೆ ಸರ್. ಆ ಫೀಲ್ಡಲ್ಲೇ ಇದ್ದು ನಮ್ಮದೇ ಒಂದು ತಂಡ ಅಂತ ಕಟ್ಕೊಂಡು, ಆ ತಂಡ ಒಳ್ಳೊಳ್ಳೆ ಮೆಡಲ್ ತಗೊಂಡ್ಬಿಡ್ತು ನ್ಯಾಷನಲ್ ಲೆವೆಲ್. ನಾವು ಜರ್ಮನಿಗೆಲ್ಲ ಹೋಗಿ ನರೇಂದ್ರ ಮೋದಿ ಅವರು ಮ್ಯಾನ್ ಓವರ್ ಮೆಸ್ಸಿಗೆ ಹೋದಾಗ ಅಲ್ಲೆಲ್ಲ ಹೋಗಿ ಪರ್ಫಾರ್ಮ್ ಮಾಡಕ್ಕೆ ಕರ್ಕೊಂಡಿದ್ರು ನಮ್ಮನ್ನು. ಆ ಹುಚ್ಚು ಹಂಗೆ ಉಳ್ಕೊಂಡ್ಬಿಟ್ಟಿದ್ದು. ಪ್ರಾಬಬ್ಲಿ ಅದಕ್ಕೆ ಒಂದು ಸ್ವಲ್ಪ ನಾವು ಡೈವರ್ಷನ್ ತಗೊಂಡ್ವಿ ಅಂತ ಅನ್ಸುತ್ತೆ. ಆರ್ ಎಲ್ಸ್ ಐ ವುಡ್ ಹ್ಯಾವ್ ಬೀನ್ ಇನ್ ಸಮ್ ಸೆಕ್ಟರ್ ಪಬ್ಲಿಕ್. ಭಾಳ ಬೇಗ ಡಿವೇಟ್ ಆಗಿಬಿಟ್ಟಿದೆ. ಹೌದು ಹೌದು ಸರ್. ಸರ್ ನಿಮಗೆ ಆಸ್ ಯು ಮೆನ್ಷನ್ಡ್ ಇನಿಷಿಯಲಿ, ತಾವು ಅಗ್ರಿಕಲ್ಚರಿಸ್ಟ್ ಫಾರ್ಮಿಂಗ್ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ, ನಿಮ್ಮ ತಂದೆ ಅಗ್ರಿಕಲ್ಚರಿಸ್ಟ್, ತಾವು ವ್ಯವಸಾಯ ಕ್ಷೇತ್ರದಲ್ಲಿ ಇದ್ದಿದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಮತ್ತೆ ನಿಮ್ಮ ಬಾಲ್ಯದ ದಿನಗಳು ಹೆಂಗಿತ್ತು ಸರ್? ಬಾಲ್ಯದ ದಿನಗಳು ನಮ್ಮದು ಭಾಳ ಚಿಕ್ಕ ಹಳ್ಳಿ, ಒಂದು ಕುಗ್ರಾಮ. ಒಂದು 89 ಮನೆ ಇತ್ತು. ಇವಾಗ ಒಂದು 200-300 ಮನೆ ಆಗಿದೆ. ಬಾಲ್ಯ ದಿನಗಳು ನಾವು ಹಳ್ಳಿಯಲ್ಲೇ ಇದ್ದವರು. ಹಳ್ಳಿ 1ರಿಂದ 4ನೇ ಕ್ಲಾಸ್ವರೆಗೂ ನಮ್ಮ ಊರಲ್ಲೇ ಶಾಲೆ. ಕಲಿಯೋದು ಅವಾಗ ABCD ಗೊತ್ತಿಲ್ಲ ನಮಗೆ. ಡೈಲಿ ರುಟೀನ್ ಸ್ಕೂಲ್ಗೆ ಹೋಗೋದು ಬರೋದು, ಮತ್ತು ಅದ್ರ ಜೊತೆಗೆ ಮನೆ ಕೆಲಸ ಎಲ್ಲ ಹಚ್ತಾಯಿದ್ರು ಚಿಕ್ಕವರಿದ್ದಾಗ ಮಕ್ಕಳನ್ನ. ನಮ್ಮ ತಂದೆ ಆವಾಗಲೇ 100 acres ಇತ್ತು ಲ್ಯಾಂಡು. ಇದ್ದರೂ ಕೂಡ ಮಕ್ಕಳು ಬಿಟ್ಟರೆ ಹಂಗೆ ಇದಾಗ್ತಾರೆ ಅಂತ ಅವ್ರಿಗೆ ಕೆಲಸ ಹಚ್ಬೇಕು. ಬೆಳಗ್ಗೆ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಂಬರೋದು, ಆಮೇಲೆ ಪೂಜೆ ಮಾಡೋದು, ಆಮೇಲೆ ಸ್ಕೂಲ್ಗೆ ಹೋಗೋದು ಬರೋದು. 5, 6, 7ನೇ ಕ್ಲಾಸ್ ಅಲ್ಲಿಂದ ದಿನ ಬಾರಂಗಿ ಅಂತ ನೆಕ್ಸ್ಟು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. 5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು, 5 ಕಿಲೋಮೀಟ್ರ್ ನಡ್ಕೊಂಬಂದು ದಿನ 10 ಕಿಲೋಮೀಟ್ರ್ ನಡೀತಾ ಇದ್ವಿ. ಆವಾಗ ನಮಗೆ ಬಸ್ ಇರಲಿಲ್ಲ, ಮತ್ತು ರಸ್ತೆಗಳಿರಲಿಲ್ಲ. ಎಲ್ಲ ಕೆರೆ ಕಟ್ಟೆಗಳು, ಮಳೆಗಾಲ ಬಂದರೆ ಸೊಂಟದವರೆಗೂ ನೀರು. ಆ ನೀರಲ್ಲಿ, ಕೆಸರಲ್ಲಿ ಇದೆಲ್ಲ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋದಾಗ ಬಾರಂಗಿ ಅಂತ ಅಲ್ಲಿ ಓದ್ತಾಯಿದ್ವಿ. ಆವಾಗ ಮನೆಯಲ್ಲಿ ಬೆಳಗ್ಗೆ ಎದ್ದು ದೇವ್ರ ಸಾಮಾನು ಬೆಳೆಸಿ ಎಮ್ಮೆ ಕಾಯ್ಕೊಂಡು ಬಂದು ಕಟ್ಟಿ ಆಮೇಲೆ ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಹೋಗೋದು. ಹೋದರೆ ಸಾಯಂಕಾಲದವರೆಗೂ ಊಟ ಇಲ್ಲ. ಅಲ್ಲಿ ಹಾಸ್ಟೆಲ್ ಇರಲಿಲ್ಲ. ಆಮೇಲೆ ಅಲ್ಲಿ ಆವಾಗ ನನಗೆ ಬೇರೆ ಬಾಸೂರು ಭರಮಜ್ಜ ಅಂತಿದ್ರು, ಅವ್ರ ಮನೆಗೆ ಅಲ್ಲಿ ಊಟ ಮಾಡು ಅಂತ ಹೇಳ್ತಾಯಿದ್ರು. ಪಾಪ ಅವ್ರು ಭಾಳ ಪ್ರೀತಿ ಮಾಡೋರು. ಮಧ್ಯಾಹ್ನ ಹೋಗಿ ಅವ್ರ ಮನೆ ಊಟ ಮಾಡೋದು. ಅದೇನೋ ಒಂಥರ ಮುಜುಗರ ಆಯಿತು ನನಗೆ. ಓಕೆ. ಸ್ವಲ್ಪ ದಿನ ಆದಮೇಲೆ ಬಿಟ್ಟೆ. ಬಟ್ ಆವಾಗ ಬೆಳಗ್ಗೆ ಊಟ ಮಾಡಿ ಹೋದ್ರೆ ಸಾಯಂಕಾಲದವರೆಗೂ ಇಲ್ಲ, ಊಟ ಇಲ್ಲ. ಅಲ್ಲಿ ಒಂದು ಉಪ್ಪಾರದೊಂದು ಹೋಟ್ಲಿತ್ತು. ಆ ಹೋಟ್ಲಿಗೆ ಹೋದಾಗ ಒಂದು ಮಂಡಕ್ಕಿ ಕೊಡ್ತಾಯಿದ್ರು. 3 ಪೈಸೆ ಕೊಟ್ಟರೆ ಒಂದು ಪ್ಲೇಟ್ ಹಾಕಿಬಿಟ್ಟು ಹಿಂಗೆ ತಲೆ ಹೊಡೆಯೋರು, ಸವರೋದು. 6 ಪೈಸೆ ಕೊಟ್ಟರೆ ಫುಲ್ಲು. ಆವಾಗ ದುಡ್ಡು ಕೂಡ ಕೊಡ್ತಾ ಇರಲಿಲ್ಲ ಮನೇಲಿ. ಸೊ ಅದೊಂದು ನೆನಪು ಇವತ್ತಿಗೂ. ಸೊ ಆ ರೀತಿ ಮಾಡ್ಕೊಂಡು ಸಾಯಂಕಾಲ ಬರುವಾಗ ಗಿಣವಾಲ ಅಂತ ಗುಡ್ಡ ಇದೆ ಅಲ್ಲಿ. ಆ ಗುಡ್ಡಕ್ಕೆ ಹೋಗಿ ಗಿಣವಾಲದ ಹುಡುಗರು ನಾವು ಆ ಗುಡ್ಡದಲ್ಲಿ ಕುಸ್ತಿ ಆಡೋದು, ಇಲ್ಲ ಅದೇ ಗೇಮ್ ಅದೆಲ್ಲ ಮಾಡ್ಕೊಂಡು ಆಮೇಲೆ ಊರಿಗೆ ಬರೋದು. ಈ ರೀತಿ 5, 6, 7 ಬಾರಂಗಿ ಎಲ್ಲ ಇತ್ತು. 8, 9, 10ಕ್ಕೆ ಚಿಕ್ಕೇರು ಊರಿಗೆ ಬಂದೆ. ಚಿಕ್ಕೇರೂರಲ್ಲಿ ಒಂದು ರೂಮ್ ಮಾಡ್ಕೊಂಡು ಹಾಸ್ಟ್ಲಿಗೆ ಸೇರಿದ್ವಿ. ಹಾಸ್ಟ್ಲ್ ಊಟ ಇಡಿಸ್ಲಿಲ್ಲ. ಆಮೇಲೆ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಒಂದು ರೂಮು ₹6 ಒಂದು ರೂಮಿಗೆ ರೆಂಟು. ನಾವು 3 ಜನ. ತಿಂಗಳಿಗೆ. ನಮ್ಮ ಅಣ್ಣ, ನಾನು ಮತ್ತು ಇನ್ನೊಬ್ಬರು ಶಿವನಗೌಡ ಅಂತಿದ್ರು. ಅವರು IFS ಮಾಡಿದರು. IFS ಮಾಡಿ ನೋ ಮೋರ್ ನೋ. ಹಿ ವಾಸ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಗಿದ್ದರು. ಅವರು BSc. ಇನ್ನೊಬ್ಬರು ಯುವರಾಜ್ ಅಂತ. 4 ಜನ ನಾವೇ ಅನ್ನ ಮಾಡ್ಕೊಳ್ಳೋದು. ನಮ್ಮವ್ವ ತಂಬಳಿ ಅಂತ ಮಾಡ್ತಿದ್ರು ನಮ್ಮ ಕಡೆಗೆ. ಈ ಸಾರಿನ ಹಿಟ್ಟು ಕಲಿಸ್ಕೊಡೋರು. ಅನ್ನ ಮಾಡಿಕೊಂಡು ನೀರು ಕಾಯಿಸ್ಕೊಂಡು ಆ ಸಾರನ್ನ ಅದ್ರಾಗ ಹಾಕಿ ಅದು ಕಟ್ಕೊಂಬಿಟ್ಟು ಸಾರು ಮಾಡ್ಕೊಂಡು ಊಟ ಮಾಡೋದು. ಈ ರೀತಿ ನಮ್ಮ ದಿನಂಪ್ರತಿ. ಆವಾಗ ವಾರಕ್ಕೆ ₹1 ಕೊಡೋರು ನಮ್ಮಪ್ಪ ಖರ್ಚಿಗೆ. ವಾರಕ್ಕೆ ₹1. ವಾರಕ್ಕೆ ₹1 ಕೊಟ್ಟರೆ ಅದರಲ್ಲಿ ನಾವು ರೂಮ್ ಬಾಡಿಗೆ ಮತ್ತು ಎಲ್ಲ ನಮ್ಮ ಖರ್ಚು, ಎಣ್ಣೆ ಪಣ್ಣೆ ತರೋದು ಎಲ್ಲ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಹೀಗೆ ಒಂಥರ ಆವಾಗ ಪ್ರತಿ ವಾರ ನಮ್ಮಪ್ಪ ಚಿಕ್ಕೇರೂರಿಗೆ ಕಾಯಿ ಮಾರಕ್ಕೆ ಬರ್ತಾಯಿದ್ರು. ತೋಟ ಅವಾಗಿತ್ತು. ಆವಾಗ 71, 72ದಲ್ಲಿ ₹10 ಒಂದು ಕಾಯಿ ನನಗೆ ಗೊತ್ತಿದ್ದಂಗೆ. 500, 600 ಕಾಯಿ ತರೋರು ಅವರು. ತಂದು ಕಾಯಿ ಮಾರಿಕೊಂಡು ನಮಗೆ ₹1 ಕೊಟ್ಟು ಹೋಗೋರು. ಸೊ ಅದೇ ರೀತಿ ಮಾಡ್ತಾಯಿದ್ವಿ. ಸೊ ಕಷ್ಟದಾಯಕವಾದಂಥ ಜೀವನ ಅವಾಗ. ಮಾಡಿ PUCಗೆ ದಾವಣಗೆರೆ ಬಂದೆ. ದಾವಣಗೆರೆಯಲ್ಲಿ 1 ಇಯರ್ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ನಾನು, ಶಿವನಗೌಡ ಅಂತ IFS ಮಾಡಿದ್ರು ಅಂತ ಹೇಳಿದ್ನಲ್ಲ ಅವರು. ಆಮೇಲೆ ಇನ್ನೊಬ್ಬರು ಯುವರಾಜ್ ಅಂತ ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಆಯಿತು, ಅವರು. 3 ಜನ ಇದ್ವಿ. ಆಮೇಲೆ ಸೆಕೆಂಡ್ ಇಯರ್ಗೆ ನಾನು ದಾವಣಗೆರೆ ಸಿರಿಗೆರೆ ಹಾಸ್ಟೆಲ್ ಸೇರಿದೆ. ಸಿರಿಗೆರೆ ಹಾಸ್ಟೆಲ್ ಸೇರಿ ಅಲ್ಲಿ ಕಂಟಿನ್ಯೂ ಮಾಡಿದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ BAವರೆಗೂ ಹಾಸ್ಟೆಲಲ್ಲಿದ್ದೆ. ಆಮೇಲೆ ಅಲ್ಲಿಂದ ಫೈನಲ್ ಇಯರ್ಗೆ ಶಿವಮೊಗ್ಗ ಹೋದೆ ನಾನು, DVS ಕಾಲೇಜ್. ಶಿವಮೊಗ್ಗ ಹೋಗಿ ಶಿವಮೊಗ್ಗಲ್ಲಿ 1 ಇಯರ್ ಇದ್ದು. ಆವಾಗ ನನಗೆ ಮೌನ ಆ್ಯಕ್ಟ್ ಮಾಡೋದು ಒಂದು ಇದು ಬಂತು. ಈ ಕಾಲೇಜ್ ಫಂಕ್ಷನಲ್ಲಿ ಸರಿ ಮಾಡಿದ್ದು. ಅವಾಗ ಮಾಡಿದಾಗ HM ನಾಯ್ಕ ಪಾತ್ರ ಮಾಡ್ತಾಯಿದ್ದೆ. ಭಾಳ ಫೇಮಸ್ ಆಯಿತು ಪಾತ್ರ ಅಭಿನಯ. ಸೊ ಹಾಗೆ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ
ಫೈನಲ್ ಇಯರ್ ಅವಾಗ ಎಮರ್ಜೆನ್ಸಿ ಇತ್ತು 77. ಅವಾಗ ನಮ್ಮದು ಫೈನಲ್ ಇಯರ್ BA. ಅವಾಗ ನನಗೆ ನಮ್ಮ ಕಸಿನ್ ಒಬ್ಬರು ಬಸವರಾಜ್ ಅಂತ ಇದ್ದರು. ಅವರು ಅಡ್ವೊಕೇಟ್. ಅವರು ಪ್ರತಿ ಶನಿವಾರ ಭಾನುವಾರ ಊರಿಗೆ ಹೋಗೋರು. ಊರಿಗೆ ಹೋಗಿ ಒಂದೊಂದು ದಿವಸ ಸೋಮವಾರ ಬರ್ತಿರಲಿಲ್ಲ. ಅವ್ರದ್ದೊಂದು HD ಬೈಕ್ ಇತ್ತು. ಆ ಬೈಕನ್ನು ನಾನು ₹4 ಪೆಟ್ರೋಲ್ ಅವಾಗ 1 ಲೀಟ್ರಿಗೆ. ಅದನ್ನು ಪೆಟ್ರೋಲ್ ಹಾಕ್ಕೊಂಡು ನಾನು ಕಾಲೇಜಿಗೆ ತಗೊಂಡು ಹೋಗ್ತಿದ್ದೆ. ಆವಾಗ ಈ ರಾಜ್‌ಕುಮಾರ್‌ದೊಂದು ಪಿಕ್ಚರ್ ಬಂತು, ಆನಂದ್ ಅಂತ, ಯಾವುದು, ನಾನಿನ್ನ ಮರೆಯಲಾರೆ. ಅವಾಗ ಬೆಲ್ ಬಾಟಮ್ ಹಾಕ್ಕೊಂಡು ಹೋದ್ರೆ ಆನಂದ್ ಅನ್ನೋರು. ಸೊ ಹೀಗೆ ಫೈನಲ್ ಇಯರ್ ಮಾಡಿದೆ. ಆದಮೇಲೆ 77 ಕಂಪ್ಲೀಟ್ ಆಯಿತು. 78 ಅಪ್ಲೈ ಮಾಡಿ 79 ಐ ಜಾಯಿನ್ ಪೊಲೀಸ್. ಸೂಪರ್. ನನಗೆ ಪ್ರತಿ ಸಾರಿ ಪಾಡ್ಕಾಸ್ಟ್ ಶುರು ಮಾಡಿದಾಗ ಸರ್ ಏನು ಮಾತಾಡಬೇಕು, ಏನು ಕೇಳಬೇಕು ಅನ್ನೋ ಗೊಂದಲ ಇರುತ್ತೆ. ಬಟ್ ನನಗೆ ಖುಷಿ ಆಗೋದೇನೆಂದರೆ ಬೇಸಿಕಲಿ ಕತೆ ಕೇಳೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಚೆನ್ನಾಗಿ ನರೇಟ್ ಮಾಡ್ತಾ ಇದ್ದೀರಿ ತಾವು. ವೆರಿ ನೈಸ್. ತಾವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯಿನ್ ಆದಮೇಲೆ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ಏನು ಚಾಲೆಂಜಸ್ ಇತ್ತು ಸರ್ ಅಲ್ಲಿ? ನಾನು 25 ವರ್ಷ ಪೊಲೀಸಲ್ಲಿ ಸರ್ವಿಸ್ ಮಾಡಿದೆ. 79 ಟು 2003. 79 ಫಸ್ಟ್ ಪೋಸ್ಟಿಂಗ್ 81ನಲ್ಲಿ ಕುರುಗೋಡಿಗೆ ಹಾಕಿದರು, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆ ಕುರುಗೋಡಿಗೆ ಹೋದಾಗ ಇಟ್ ವಾಸ್ ಅ ವೆರಿ ಟಫ್ ಪ್ಲೇಸ್. ಅವಾಗ ಒಂಥರ ಅಲ್ಲಿ ಒಬ್ಬ ನಮ್ಮ ಕಾನ್ಸ್ಟೇಬಲ್ ಕೈನೇ ಕತ್ತರಿಸ್ಬಿಟ್ಟಿದ್ರು ಜನ, ರೌಡಿಗಳು, ರೌಡಿಸಮ್ ಭಾಳ ಇತ್ತು. ಆ ಥರ ಚಾಲೆಂಜಿಂಗ್ ಇತ್ತು. ಅಲ್ಲಿ ಹಳ್ಳಿಗೆ ಹೋಗ್ಬೇಕಾದ್ರೆ ಹೆದರ್ಕೊಂಡು ಹೋಗೋರು ಪೊಲೀಸ್ನವರು, ಇದನ್ನು ಮಾಡೋದು ಯಾವಪ್ಪ ಹಂಗೆ ಅಂತ. ಸೊ ಗ್ಯಾಮ್ಲಿಂಗು ಅವೆಲ್ಲ ನಾನು ಟ್ರೈ ಟು ಕಿಟ್ ಆ್ಯವ್ ಚಾಲೆಂಜ್. ನನ್ನ ಫಸ್ಟ್ ಪೋಸ್ಟಿಂಗ್ ಕುರುಗೋಡು ಪೊಲೀಸ್ ಸ್ಟೇಷನ್ನು. ಅಲ್ಲಿ ಏಳ್ಬೆಂಚಿ ಅಂತ ಒಂದು ವಿಲೇಜು. ವಾಟ್ ವಾಸ್ ಯುವರ್ ಡೆಸಿಗ್ನೇಷನ್ ಸರ್? ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅವಾಗ ಅಲ್ಲಿ ಹೋದಾಗ ನನಗೆ ಹೇಳಿದ್ರು, ಆ ಊರಲ್ಲಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕೈ ಕತ್ತರಿಸಿದ್ರು. ಅವನು ಶಿವರಾಮ್ ರೆಡ್ಡಿ ಅಂತ, ಅವನು ಸ್ವಮಂತ್ ಸರ್ವ್ ಮಾಡ್ತಾಯಿದ್ದ. ಹೀಗೆಲ್ಲ ಕತೆ ಕೇಳಿದ್ಮೇಲೆ ಈ ಊರಿಗೆ ಹೋದಾಗ ಹಂಗೆ ಬರಬಾರ್ದು, ಇಂಪ್ಯಾಕ್ಟ್ ಇರೋ ಥರ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದೆ. ಒಂದು ದಿವಸ, ಒಂದು ಅಮಾವಾಸ್ಯೆ ದಿವಸ ನಾನು ಒಂದು ಇನ್ಫಾರ್ಮೇಷನ್ ಗ್ಯಾಮ್ಲಿಂಗ್ ನಡೀತದೆ ಅಂತ ಗೊತ್ತಿತ್ತು. ಒಂದು ಲಾರಿ ತಗೊಂಡು, ಲಾರಿಲಿ ಕೂತ್ಕೊಂಡು ಪೊಲೀಸರು ಕರ್ಕೊಂಡು ಹೋದೆ ಅಲ್ಲಿಗೆ. ಹೋಗಿ ಅಲ್ಲಿ ಲಾರಿಯಿಂದ ಜಂಪ್ ಮಾಡಿ ದಾಟಿ ಹೋಗಿ ರೈಡ್ ಮಾಡಿ ಲಾರಿಲೆಲ್ಲ ಹಾಕ್ಕೊಂಡು ತಗೊಂಬಂದು ಚೆನ್ನಾಗಿ ಹೊಡೆದು ಅವ್ರಿಗೆಲ್ಲ ಕೇಸ್ ಹಾಕಿ ಪೊಲೀಸ್ ಸ್ಟೇಷನಲ್ಲಿ ಒಂದು ನೈಟ್ ಇಟ್ಕೊಂಡು ಮಾರನೇ ದಿವಸ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ. ಕೋರ್ಟಲ್ಲಿ ದಂಡ ಕಟ್ಟಿದರು. ದಂಡ ಕಟ್ಟಿ ಆದಮೇಲೆ ಅವರು ಚಾಲೆಂಜ್ ಮಾಡಿದ್ರು ನಮ್ಮ ಕಾನ್ಸ್ಟೇಬಲ್, ನಿಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ತಾಕತ್ತಿದ್ದರೆ ನಮ್ಮೂರಿಗೆ ಬರಲಿಲ್ಲ ಅಂತ. ಸೊ ಇಟ್ಸ್ ಓಕೆ ಅಂತ ಹೇಳಿದೆ ನಾನು. ಆಯಿತು. ನೆಕ್ಸ್ಟ್ ಒಂದಿನ ಅಮಾವಾಸ್ಯೆ, ಬೈಕ್ ಇತ್ತು ಬುಲೆಟ್. ನಮ್ಮ ಇವನಿಗೆ ಕರೆದ ಕಾನ್ಸ್ಟೇಬಲ್, ರೈಟ್ರಿ ಹತ್ತು ಗಾಡಿಯಿಂದ, ಎಲ್ಲಿಗೆ ಏಳು ಬೇಡ ಸಾರಿ ಇವತ್ತು ಅಮಾವಾಸ್ಯೆ ಅಂತ. ಯಾವ ಅಮಾವಾಸ್ಯೆ ಅತ್ತೆ ಅಂತೆ. ಹೋದೆ, ಸೀದಾ ಹೋಗಿ ಆ ದೇವಸ್ಥಾನ ಮುಂದೆ ಹೋದೆ. ಯಾರಪ್ಪ ಹೇಳಿದ್ರು, ಬನ್ನಿ, ಇಬ್ಬರೇ ಬಂದಿದ್ದೀವಿ, ಏನು ಮಾಡ್ತೀರಿ ಮಾಡಿ, ತಾಕತ್ತಿದ್ರೆ ಗಂಡು ಮಕ್ಕಳಿದ್ದೀರಿ. ಆವಾಗ ಇಡೀ ಊರು ಬಂದು ಸರೆಂಡರ್ ಆದರು, ತಪ್ಪಾಯಿತು ಸರ್. ಸೊ ಈ ರೀತಿ ಹಲವಾರು ಚಾಲೆಂಜಸ್ಗಳು, ರೌಡಿಸಮ್ ಎಲ್ಲ ಕಂಟ್ರೋಲ್ ತಂದು. ಆವಾಗ ಐ ವಾಸ್ ಅ ವೆರಿ ಟೆರರ್ ಸಬ್ ಇನ್ಸ್ಪೆಕ್ಟರ್. ನಾವು ಬಳ್ಳಾರಿಗೆ ಬೈಕೆಲ್ಲ ಬರ್ತಾಯಿದ್ವಿ. ಬಟ್ ಬಂದಾಗ ಅಲ್ಲಿ ನನಗೆ ಕೊಂಡಬಿಟ್ಟ ಸಿಂಹಮ್ಮ ಅಂತ ಕರಿತೀವಿ ಹೆಸರು, ಆಂಧ್ರ ಇನ್ಫ್ಲೂಯೆನ್ಸಲ್ಲಿ. ಆ ಥರ ಮಿಸ್ ಯಾವಾಗಲೂ ಹಂಗೆ ಐತೆ ಸರ್. ಅವಾಗ ಆ ಥರ ಕರಿತಿದ್ರು. ಸೊ ನಾವೊಂಥರ, ನನಗೇನೆಂದರೆ ಸಬ್ ಇನ್ಸ್ಪೆಕ್ಟ್ರಾಗಿ ಒಳ್ಳೆ ಹೆಸರು ಮಾಡಬೇಕು. ಅಲ್ಲಿ ಮಂಟೂರ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ಭಾರಿ ಒಳ್ಳೆ ಹೆಸರು ಮಾಡಿದ್ರು ತೆಕ್ಕಲಕೋಟದಲ್ಲಿ, ಇದರಲ್ಲಿ ಬಳ್ಳಾರಿ ಬ್ರೂಸ್ಪೇಟೆಯಲ್ಲಿದ್ದರು. ಸೊ ಅವ್ರು ಮೀರೋ ಥರ ಹೆಸರು ಮಾಡಬೇಕು, ಈ ಥರ ನನಗೆ ಹೆಸರು ಮಾಡಬೇಕು ಅನ್ನೋದೇ ಒಂದು ಯಾವಾಗಲೂ ಇದು. ಹಾಗಾಗಿ ಒಳ್ಳೊಳ್ಳೆ ಕೆಲಸ ಮಾಡಿ ಇದು ಮಾಡಿದ್ವಿ. ಸುಮಾರು ಚಾಲೆಂಜಸ್ ಎಲ್ಲ ಮೀಟ್ ಮಾಡಿದ್ವಿ. ನೋ ವಂಡರ್ 4 ಚಾಪ್ಟರ್ಲ್ಲ ಇನ್ನೂ 4 ಚಾಪ್ಟರ್ ಬರುತ್ತೆ ಅನ್ಸುತ್ತೆ ನಿಮ್ಮದು. ಎಕ್ಸ್ಟ್ರಾರ್ಡಿನರಿ ಜರ್ನಿ ಸರ್. ಬಟ್ ನೀವು ಹಿಂಗೆ ಹೋಗ್ತಿರ್ಬೇಕಾದ್ರೆ, ಅಂದರೆ ಯು ಸರ್ವ್ಡ್ ಟಿಲ್ 2000, ಲೇಟ್ 2000 ಅಂತ ಅನ್ಕೊಂಡ್ರೆ, ಸಿನಿಮಾಗೆ ಬರಬೇಕು ಅಂತ ನಮ್ಗೆ ಏನಕ್ಕೆ ಅನಿಸ್ತು ಸರ್? ನನಗೆ ಸಿನಿಮಾ ಬರಬೇಕು ಅನ್ನೋದೇನು ಮೊದಲೇ ಇರಲಿಲ್ಲ. ಅವೆಲ್ಲ ಕನಸಿನ ಮಾತು. ನಮಗೆಲ್ಲ ಸಿನಿಮಾಗೆಲ್ಲ ಹೋಗೋದು, ಪೊಲೀಸ್ ನೌಕರಿ ಮುಗಿಸ್ಬೇಕು ಅಂತ ಇತ್ತು. ಕಂಪ್ಲೀಟ್ ಟ್ರಾನ್ಸ್ಫರ್ ಆಯಿತು ನನಗೆ ಕುರುಗೋಡಿಂದ, ಅಲ್ಲೇ ಪಕ್ಕದ 30 ಕಿಲೋಮೀಟ್ರ್. ಅಲ್ಲಿ ಬಳ್ಳಿಯಲ್ಲಿ ಕಲಾವಿದರಿದ್ದರು. ಅಲ್ಲಿ ಒಂದು ನಟರಾಜ್ ಕಲಾ ವಿಜಯ ಸಂಘ ಅಂತ ಒಂದು ಇತ್ತು, ನಾಟಕ ಥಿಯೇಟ್ರ್ ಕಟ್ಟಿದ್ರು ಪರ್ಮನೆಂಟ್. ಆವಾಗ ಅಲ್ಲಿ ಊರಿನವರೆಲ್ಲ ಬಂದರು, ಸರ್ ನೀವು ಒಂದು ನಾಟಕ ಮಾಡಬೇಕು, ಈ ನಾಟಕಕ್ಕೆ ಒಂದು ಗ್ರೀನ್ ರೂಮ್ ಕಟ್ಟಿಸ್ಬೇಕು ಅಂತ. ಆಯಿತು ಅಂತೇಳಿ ಆವಾಗ ನಾವು ಊರಿನವ್ರು ಸೇರಿಸ್ಕೊಂಡು, ನಮ್ಮ ಪೊಲೀಸರನ್ನೆಲ್ಲ ಸೇರಿಸ್ಕೊಂಡು ಕುರುಕ್ಷೇತ್ರ ನಾಟಕ ಮಾಡ್ತಾರೆ. ವೆರಿ ಗುಡ್. ಮಾಡಿ ಅವಾಗ ಒಂದು ಬೆನಿಫಿಟ್ ಶೋ ಮಾಡಿ, ಆವಾಗ ಎಲ್ಲ ಖರ್ಚು ತೆಗೆದು 18,000 20,000 ಉಳಿದಿತ್ತು. ಅದರಲ್ಲಿ 2 ಗ್ರೀನ್ ರೂಮ್ ಕಟ್ಸಿದ್ವಿ ನಾವು ಆ ನಾಟಕದಲ್ಲಿ. ಸೊ ಅದು ಹಂಗೆ ಕಲೆ ಅನ್ನೋದು ಮೊದಲೇ ಮಾನಾಯಕ್ ನೋಡಿದ್ದೆ ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ಊರಲ್ಲಿ ಒಂದು ಸರಿ ಕುರುಕ್ಷೇತ್ರ ಮಾಡಿದ್ದೆ. ಹೀಗೆ ಅದು ಮಾಡಿ ಆದಮೇಲೆ ಅಲ್ಲಿಂದ ದಾವಣಗೆರೆ ಬಂದೆ. ದಾವಣಗೆರೆ ಬಂದಾದಮೇಲೆ
ದಾವಣಗೆರೆಯಲ್ಲಿ ಏನು ಸದ್ಯ ಆ್ಯಕ್ಟಿವಿಟೀಸ್ ಮಾಡಲಿಲ್ಲ. ಗಾಂಧಿನಗರದಲ್ಲಿದ್ದೆ. ಅಲ್ಲಿಂದ ಟ್ರಾಫಿಕ್ ಹಾಕಿದರು. ಟ್ರಾಫಿಕಲ್ಲಿ ಐ ಮೇಡ್ ವಂಡರ್ಸ್ ಇನ್ ದಾವಣಗೆರೆ. ಐ ವಾಸ್ ದ ಓನ್ಲಿ ಒನ್ ಸಬ್ ಇನ್ಸ್ಪೆಕ್ಟರ್ ಇನ್ ದಾವಣಗೆರೆ ಎಂಟೈರ್ ಟ್ರಾಫಿಕ್. ಫಸ್ಟ್ ವೈಟ್ ಡ್ರೆಸ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಅವಾಗ ದಾವಣಗೆರೆಯಲ್ಲಿ. ಅಲ್ಲಿವರೆಗೂ ಅದಿರಲಿಲ್ಲ. ಸೊ ಇಟ್ ಈಸ್ ಫಾಲೋಡ್ ಥ್ರೂ ಔಟ್ ಕರ್ನಾಟಕ ಈಗ ಅಲ್ಲಿ ಅಲ್ಲಿ ದಾವಣಗೆರೆಗೆ. ಇನ್ನು ಟ್ರಾಫಿಕ್ ಸಪ್ರೇಟ್ ಆಗಿದ್ದೆ. ಆದರೂ ಕೂಡ ಕಾಕಿ ಶರ್ಟ್ ಹಾಕೊಂಡೇ ಮಾಡೋರು. ನಾನು ವೈಟ್ ಡ್ರೆಸ್. ನನಗೆ ಟ್ರಾಫಿಕ್ ಟ್ರೈನಿಂಗ್ ಕಳಿಸಿದ್ರು. ಟ್ರಾಫಿಕ್ ಟ್ರೈನಿಂಗ್ ಆದಮೇಲೆ ಬಂದು ಟ್ರಾಫಿಕ್ ಮಾಡಿದಾಗ ಅಲ್ಲಿ ಬೈಕ್ ಸೌಂಡ್ ಕೇಳಿದ್ರೆ ಎಲ್ಲ ರೋಡ್ ಬಿಡೋರು. ಫುಟ್ಪಾತ್ ಇದ್ದವ್ರು ತಗೊಂಡು ಬುಟ್ಟಿಗಳು ಹೊತ್ಕೊಂಡು ಓಡೋಗೋರು. ಆ ರೀತಿ ದಾವಣಗೆರೆಯಲ್ಲಿ ಟ್ರಾಫಿಕಲ್ಲಿ ಐ ವಾಸ್ ಎ ಟೆರರ್. ಮೆಡಿಕಲ್ ಕಾಲೇಜು ಇದು ಆ ಸ್ಟೂಡೆಂಟ್ಸ್ ನನ್ನ ಬೈಕ್ ನಿಂತಿದೆ ಅಂತ ಹೇಳಿದ್ರೆ ರೋಡ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋರು. ಸೊ ಈ ರೀತಿ ಅದು ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ನನಗೆ ಹಿರಿಯೂರಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಒಳ್ಳೊಳ್ಳೆ ಕಲಾವಿದರು ಅವರು ಒಂದು ನಾಟಕ ಮಾಡೋಣ ಅನ್ನೋದು ಬಂತು. ಅಲ್ಲೊಂದು ತ್ಯಾರಮಲ್ಲೇಶ್ವರ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಒಂದು ರಥ ನಿರ್ಮಾಣ ಮಾಡಬೇಕು. ಅದಕ್ಕೆ ಅಲ್ಲಿ ಕಣ್ಣಪ್ಪ ಅಂತ ಒಬ್ಬ ಅಡ್ವೊಕೇಟು, ಡಾಕ್ಟರ್ ಶ್ರೀಪತಿ ಅಂತ ಗೌರ್ಮೆಂಟ್ ಡಾಕ್ಟ್ರು, ನಾರಾಯಣ್ ಅಂತ ಒಬ್ಬರು ತಹಸೀಲ್ದಾರ್, ಬಿ ಡಿ ಒ ಕೊಟ್ಟರು ಸ್ವಾಮಿ, ನಾವೆಲ್ಲ ಸೇರಿ ಒಂದು ನಾಟಕ ಮಾಡೋಣ ಅಂತಂದರು. ಆವಾಗ ನಾವು ಎಲ್ಲರೂ ಸೇರಿ ಹಿರಿಯೂರಲ್ಲಿ ಒಂದು ನಾಟಕ, ಟಿಪ್ಪು ಸುಲ್ತಾನ್ ನಾಟಕ ಪ್ರಾರಂಭ ಮಾಡಿದ್ವಿ. ಟಿಪ್ಪು ಸುಲ್ತಾನ್ ನಾಟಕ ಪ್ರಾರಂಭ ಮಾಡಿ ಅಲ್ಲಿ ಬೆನಿಫಿಟ್ ಶೋ ಮಾಡಿ ಎಲ್ಲ ಖರ್ಚು ಕಳೆದು 55,555 ರೂಪಾಯಿ ಉಳಿತು. ದಟ್ ವಾಸ್ ಅನ್ 87, 88, 89 ಏನೋ ಆವಾಗ. ಹ್ಯೂಜ್ ಮನಿ ಅದು. ಹಾಂ, ಆವಾಗ ಆ ನಾಟಕಕ್ಕೆ ನಾನು ಇವ್ರಿಗೆ ನಂಜುಂಡಪ್ಪ ಅವ್ರನ್ನೆಲ್ಲ ಕರೆದಿದ್ದೆ. ಸಂಗ್ಲೇಯನ CBI ಡೈರೆಕ್ಟ್ರು. ಯಾವ ಸ್ವಲ್ಪ ಪರಿಚಯ ಆಗಿತ್ತು. ಪರಿಚಯ ಆದಾಗ ಅವರೆಲ್ಲ ಬಂದರು. ಅವ್ರು ಭಾಳ ನೋಡಿ ಇಂಪ್ರೆಸ್ ಆದರು. ಭಾಳ ಚೆನ್ನಾಗಿ ಮಾಡಿ ಐಡಿಯಾ ಇತ್ತು ಸಿನಿಮಾ ಒಂದು ಲಿಂಕ್ ಬರಬೇಕು ಅನ್ನೋ ಹಂಗೆ. ಅವಾಗ ಹಿರಿಯೂರಿಗೆ ಹೋದ್ಮೇಲೆ ಏನಾಯಿತು, ಅವಾಗ IBಗೆ ಈ ಆರ್ಟಿಸ್ಟ್ಗಳು ಅವರು ಇವ್ರು ಬರ್ತಾರೆ. ಸಾರಾ ಗೋವಿಂದ್ ಪರಿಚಯ ಆಯಿತು. ಹಿಂಗೆ ಯಾರು ಬಂದಾಗ ಪರಿಚಯ ಆಗಿತ್ತು. ನನಗೇನೋ ಸಿನಿಮಾದವ್ರು ಅಂದ್ರೆ ಖುಷಿ. ಪರಿಚಯ ಮಾಡ್ಕೋಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಅವ್ರಿಗೆ ಪಾರ್ಟಿ ಕೊಡಿಸೋದು, ಇದು ಈ ಥರ. ಆಮೇಲೆ ಅವರು ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬಂದರು. ಬಂದು ನೋಡಿ ಭಾಳ ಖುಷಿಪಟ್ಟರು. ಆಮೇಲೆ ಬೆಂಗಳೂರು ಬಂದಾಗ ಬನ್ನಿ ನೀವು ನಮ್ಮ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡಿ ಅಂತಂದರು. ಯಾವ ವರ್ಷ ಸರ್ ಇದು? 89 ಆದಮೇಲೆ 89. ಅವಾಗ ಅವರು CBI ಪಾರ್ಟ್ 2 CBI ಶಂಕರ್ನ ಹಾಕ್ಕೊಂಡು ಮಾಡ್ತಾಯಿದ್ರು. ಸಂಗ್ಲೇನ ಎಲ್ಲ ಮಾಡಿದರು. ಸೊ ಅದರಲ್ಲಿ ನನಗೆ ಅಂದಾಗ ಒಂದು ಟೂರಿಸ್ಟ್ ಹೋಟ್ಲಲ್ಲಿ 81 ಏನೋ ರೂಮ್ ನಂಬರ್ ಅವ್ರದ್ದು, ಅಲ್ಲಿ ಕರೆದಾಗ ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಅಲ್ಲಿ ಪರಿಚಯ ಆಯಿತು ನನಗೆ. ಆವಾಗ ನಂದು 10 ದಿವಸ ಕಾಲ್ ಶೀಟ್ ಬೇಕು ಅಂತ ತಗೊಂಡ್ರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರಿಗೆ. ಆವಾಗ ನನಗೆ ಖುಷಿಯೋ ಖುಷಿ. ಅದು ಕಾಲ್ ಶೀಟ್ ಸೈನ್ ಹಾಕಿದ್ನಲ್ಲ, ಆ ಪೇಪರ್ ಕಾಪಿ ಇಟ್ಕೊಂಡು ನನಗೆ ಅದೇ ಒಂದು ಹೆಮ್ಮೆ. ಎಲ್ಲಾದರೂ ಜೇಬಲ್ಲಿ ಇಟ್ಕೊಂಡು ಓಡ್ತಿದ್ದೆ. ಆವಾಗ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ಶಂಕರ್ನಾಗ ಎಕ್ಸ್ಪೈರ್ ಆಗಿಬಿಟ್ರು ಆಕ್ಸಿಡೆಂಟ್ ಆಗಿ. ಅప్పుడు 89 90 ಅದಾಗಿ ಸಿನಿಮಾ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಆಮೇಲೆ ಮತ್ತೆ ಕುರುಕ್ಷೇತ್ರ ನಾಟಕ ಮತ್ತೊಂದು ನಾಟಕ ಮಾಡಿದ್ವಿ ಹಿರಿಯೂರಲ್ಲಿ. ಆವಾಗ ಲೀಲಾವತಿ ಅವ್ರನ್ನ ಎಲ್ಲ ಕರೆದಿದ್ವಿ. ಲೀಲಾವತಿ ಅಮ್ಮವರು, ಸಾರಾ ಗೋವಿಂದ್ ಅವರೆಲ್ಲ ಗೆಸ್ಟಾಗಿ ಅವರು ಬಂದವರು ಭಾಳ ಅಪ್ರಿಷಿಯೇಟ್ ಮಾಡಿದರು. ಲೀಲಾವತಿಯವರು ಭಲೆ ಭೀಮಾ ಅಂತೇಳಿ ಎಲ್ಲ ಬೆನ್ನು ತಟ್ಟಿ ಚೆನ್ನಾಗಿ ಮಾಡಿದೆ ಹಾಗೆ ಹೀಗೆ. ಸೊ ದಟ್ ವಾಸ್ ಅನ್ ಎನ್ಕರೇಜ್ಮೆಂಟ್. ಸೊ ಬಟ್ ಫಾರ್ ಯು, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಹಿಂಗೆ ಆ್ಯಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇದ್ರೆ? ಅವಾಗ ಅದು ನಾಟಕ ಸುಮ್ಮನೆ ಇದಲ್ವ. ಬಟ್ ಈ 10 ದಿನ ಕಾಲ್ ಶೀಟ್ಗೆ ಅವಾಗ ಇರಲಿಲ್ಲ ಅದು. ಬಟ್ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಆ್ಯಕ್ಟ್ ಒಂದು ಮಾಡ್ಬೋದು ನಾವು, ರಜೆ ಹಾಕ್ಬಿಟ್ಟು ವಿತ್ ರೆಮ್ಯುನರೇಷನ್ ತೊಗೊಳ್ಳದೆ ಮಾಡ್ಬೋದು. ಇಟ್ ಇಸ್ ಎ ಕಲ್ಚರ್ ಇದು ಅಂತೇಳಿ. ಸೊ ತೊಗೊಂಡೆ ಅದು ಆಗಲೇ ಇಲ್ವಲ್ಲ. ಆಮೇಲೆ 91 ಏನೋ ಇನ್ನೊಬ್ಬರು ನಾವು ಹಿಂಗೆ ಮಾಡ್ತೀವಿ. ನಾನು ಫಸ್ಟ್ ತಿಪ್ಟೂರ್ಲಿ ಪ್ರೊಫೆಷನರ್ ಇದ್ದಾಗ ಒಬ್ಬ ಶ್ರೀಕಂಠ ಅಂತೇಳಿ ಒಬ್ಬರು ಹುರ್ಕಡ್ಲೆ ವ್ಯಾಪಾರ ಮಾಡೋರು, ಅವ್ರದ್ದು ಸ್ವಲ್ಪ ಸಿನಿಮಾ ನಂಟಿತ್ತು. ಅವ್ರು ಬಂದರು ದಾವಣಗೆರೆಯಿಂದ. ಒಂದು ಬಾವಳೆ ಅಂತ ಒಬ್ಬರು ಕರ್ಕೊಂಬಂದರು. ಘಾತಕರು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ನೀವೊಂದು ಪಾತ್ರ ಮಾಡಬೇಕು. ಸರಿ ಅಂದೆ. ಆಮೇಲೆ ಅವರು ಒಂದು ಕರೆಸಿ ಫೋಟೋ ಗಿಟ ಹೊಡಿಸಿ ಏನು ಬುಟ್ಟಿಗೆ ಹಾಕೋಬೇಕು ಸಿನಿಮಾದಲ್ಲಿ ಆ ಥರ ಫೋಟೋ ಎಲ್ಲ ತೆಗೆದು ಏನು ಮಾಡ್ತೀವಿ ಮಾಡೋಣ ಹಾಗೆ ಹೇಗೆ. ಅದು ಸಿನಿಮಾ ಮುಹೂರ್ತ ಹತ್ತತ್ರ ಬರ್ತಾಯಿತ್ತು. ಅವರು ದಾವಣಗೆರೆಗೆ ಬಂದರು. ಸರ್ ನಮ್ಮ ಫೈನಾನ್ಸ್ ಬಂದಿಲ್ಲ, ಬಂದುಬಿಡ್ತದೆ, ಬಂದ ತಕ್ಷಣ ಕೊಡ್ತೀವಿ ಅಂಥೇಳಿ ಒಂದು 50,000 ರೂಪಾಯಿ ಕೊಡಿ ಅಂದರು. ಸೊ ನಾನು 50,000 ರೂಪಾಯಿ ಕೊಟ್ಟೆ. ಆಮೇಲೆ ಸಿನಿಮಾ ಮುಹೂರ್ತ ಇತ್ತು. ಮುಹೂರ್ತ ಇಲ್ಲಿ ಐಲ್ಯಾಂಡ್ ಹೋಟ್ಲು ಅಲ್ಲ, ದ್ವಾರಕಾ ಹೋಟ್ಲ್ ಮುಂದೊಂದು ಇದೆ ಗಾಂಧಿನಗರದಲ್ಲಿ.
ಹಳೆ ಒಂದು ಹೋಟ್ಲಿತ್ತು, ಡಿಮಾಲಿಷ್ ಆಗಿದೆ ಈಗ. ಅಲ್ಲಿ ರಾತ್ರಿ 12 ಗಂಟೆಗೆ ಮುಹೂರ್ತ. ನಾನು ಅವಾಗ ಶಂಕರ್ ಬಿದರಿ ಡಿ ಸಿ ಪಿ ಇದ್ದರು, ಅವ್ರನ್ನ ಕರೆದು ಮುಹೂರ್ತಕ್ಕೆಲ್ಲ ಕರೆದು ಅವತ್ತೊಂದು ಯೂನಿಫಾರ್ಮ್ ಹಾಕಿ ನನಗೆ ಅವಿನಾಶ್ಗೆ ಎಲ್ಲ ಕುಂದಿರಿಸಿ ಒಂದು ಶಾಟ್ ತೆಗೆದ್ರು. ಆಯಿತು, ನೆಕ್ಸ್ಟ್ ಡೇಗೆ ದ್ವಾರಕಾ ಹೋಟ್ಲಲ್ಲೇ ಇದ್ವಿ ನಾವು. ಸೊ ದಟ್ ವಾಸ್ ಯುವರ್ ಫಸ್ಟ್ ಸಿನಿಮಾ. ಸಿನಿಮಾ ಬಣ್ಣ ಹಚ್ಚಿದ್ದು. ಹೆಂಗಿತ್ತು ಸರ್ ಫಸ್ಟ್ ಟೈಮ್ ಕ್ಯಾಮ್ರಾಗ ಆಕ್ಷನ್? ನೀವು ನಾಟಕಗಳೆಲ್ಲ ಏನು ಗೊತ್ತಿಲ್ಲ, ಹೇಳಿದ್ದು ಮಾಡ್ಬೇಕಷ್ಟೇ. ಓಕೆ. ನಾಟಕ ಮಾಡಿದ್ರು. ಮಾರನೇ ದಿವಸ ಶೂಟಿಂಗೇ ಸ್ಟಾರ್ಟ್ ಆಗಲಿಲ್ಲ. ಅದು ಶೂಟಿಂಗೇ ಸ್ಟಾರ್ಟ್ ಆಗಲಿಲ್ಲ. ಮಧ್ಯಾಹ್ನ ಆಯಿತು, ಮಧ್ಯಾಹ್ನ ಕಾಲ್ ಶೀಟ್ ಅಂದರು. ಸಾಯಂಕಾಲ ಆಯಿತು, ಇಲ್ಲ ಅದಿಲ್ಲ ಇದಿಲ್ಲ, ಅದಾಗಿದೆ ಇದಾಗಿದೆ, ಲೊಕೇಶನ್ ಸಿಕ್ಕಿಲ್ಲ, ಏನೇನೋ ಹೇಳ್ಕೊಂಬಂದರು. ಅವತ್ತು ಶೂಟಿಂಗ್ ಆಗಲಿಲ್ಲ. ಮಾರನೇ ದಿವಸ ಮತ್ತೆ ಬಂದರು, ಇಲ್ಲ ಸರ್ ಅವ್ರು ಯಾರೋ ಫೈನಾನ್ಸರ್ ಕೈ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಹೀಗಾಗಿಬಿಟ್ಟಿದೆ. ಒಂದು 50,000, 1 ಲಕ್ಷ, 1.5 ಲಕ್ಷ ನನ್ನ ಕಡೆ ತಗೊಂಡ್ರು. ಇವ್ರಿಗೆ ಮಾರನೇ 2ನೇ ದಿವಸ ಶೂಟಿಂಗಿಗೆ ಹೀರೋಯಿನ್ಗೆ ಒಂದು ನೈಟಿ ಥರ ದುಡ್ಡಿಲ್ಲ ಅವ್ರ ಹತ್ರ. ಘಾತಕರು ಅಂದ್ರೆ ಪಕ್ಕ ಘಾತಕರೇ ಅವರು ಅಂತ. ನಿಮ್ಗೆ ಸ್ಕ್ಯಾಮ್ ಮಾಡಿದ್ರು ಅಷ್ಟೇ, ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಮಾಡಲಿಲ್ಲ, ಶೂಟಿಂಗ್ ಮಾಡಲಿಲ್ಲ. ಅದಾಯಿತು, ಒಂದು 4 ದಿವಸ ಆಯಿತು. ನನಗೆ ಸಿನಿಮಾಗೆ ಬರ್ತೀನಿ ಅಂದ ತಕ್ಷಣ ದಾವಣಗೆರೆಯಲ್ಲಿ ಬಿ ಸಿ ಪಾಟೀಲ್ ಚಿತ್ರರಂಗಕ್ಕೆ ಅಂತ ದಾವಣಗೆರೆ ಜನತಾವಾಣಿ, ನಗರವಾಣಿ ಎಲ್ಲ ಫುಲ್ ಪೇಜ್ ಬರೆದ್ಬಿಟ್ಟಿದ್ರು ಚಿತ್ರರಂಗಕ್ಕೆ ಬಿ ಸಿ ಪಾಟೀಲ್ ಅಂತ. ಇಷ್ಟೆಲ್ಲ ಇದು ಮಾಡ್ಕೊಂಡು ನಾನು ಬಂದಿದ್ದೇನೆ, ನನ್ನ ಹೆಂಡತಿ ಮಗಳು ಕರ್ಕೊಂಡು ಬಂದಿದ್ದೆ. ಅಲ್ಲಿ ವೇಮನ್ ರೆಡ್ಡಿ ಅಂತ ಒಬ್ಬರು ನನಗೆ ಪರಿಚಯ ಇದ್ದರು. ಅವರು ಚಿತ್ರದುರ್ಗದವರು. ದ್ವಾರಕಾ ಹೋಟ್ಲಲ್ಲಿ ಅವರು 104 ರೂಮಲ್ಲಿ ಇರ್ತಿದ್ರು. ಅವರು ಸಾಯಂಕಾಲ ಊಟಕ್ಕೆ ಕರಿತಿದ್ರು. ಅಲ್ಲಿ ಕೂತ್ಕೊಂಡು 4-5 ದಿವಸ ಆಯಿತು, ಶೂಟಿಂಗ್ ಆಗಲಿಲ್ಲ. ಮತ್ತೊಂದು ದಿವಸ ಯಾವಾಗ ಒಂದು 10 ನಿಮಿಷ, ಅರ್ಧ ಗಂಟೆ ಶೂಟಿಂಗಾಗಿ ನಿಂತೋಯ್ತು. ನನಗೆ ಹಿಂಗೆ ವಾಪಸ್ ಹೋದರೆ ಮರ್ಯಾದೆ ಇರಲ್ಲ, ನಾನೇ ಇದನ್ನ ಟೇಕ್ ಓವರ್ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅವ್ರ ಹತ್ರ ಅಂದೆ. ಅವಾಗ ಅವರು ಬೈದರು, ದಡ್ಡ ಇದೆಯಾ ನೀನು, ನೋಡಪ್ಪ ನಾವು ಮನೆ ಕಟ್ಟಬೇಕಂದ್ರೆ ಸ್ವಂತ ನಮ್ಮ ಫೌಂಡೇಶನ್ ಮೇಲೆ ಮನೆ ಕಟ್ಟಬೇಕು. ಯಾರದೇ ಫೌಂಡೇಶನ್ ಮೇಲೆ ಮನೆ ಕಟ್ಟಕ್ಕೆ ಹೋದರೆ ಮನೆ ನಿಲ್ಲಲ್ಲ. ಇದು ಸಿನಿಮಾ ರಂಗ. ಅವರು ಸಿ ಬಿ ಐ ಶಂಕರ್ ಸಾಂಗ್ಲಿಯಾನ ಪಾರ್ಟ್ನರ್ ಇದ್ದರು. ಸಿನಿಮಾ ರಂಗ ಭಾಳ ಕೆಟ್ಟದ್ದು, ಇಂಥವ್ರು ಇದನ್ನೆಲ್ಲ ಮಾಡೋಕ್ಕೋಬೇಡ, ಗೌರವ ಇಟ್ಕೊಂಡು ನೀವು ಬಂದಿದ್ದೀರಿ, ನಾಳೆ ನಿನ್ನ ಮಕ್ಕಳು ಹೆಂಡ್ತಿ ಕರ್ಕೊಂಡು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ಬಿಡು, ನಿನ್ನ ಸಿನಿಮಾ ಬೇಡ ಅಂತ. ಸೊ ಅಲ್ಲಿಗೆ ಅದು ಕ್ಯಾನ್ಸಲ್ ಮಾಡಿ ಹೋದೆ. ಅದು ಅಲ್ಲಿಗೆ ಕ್ಲೋಸ್ ಆಯಿತು. ಅಲ್ಲಿಂದ ನಾನು ಮಾರನೇ ದಿವಸ ಬೇಡ ಇದು ಅಂತೇಳಿ, ಸಿನಿಮಾ ಸಾಹಸ ಬೇಡ ಅಂತ ನಾನು ಎಲ್ಲ ವಾಪಸ್ ಹೋದ್ವಿ, ನಿಮ್ಮ ಫ್ಯಾಮಿಲಿ ಎಲ್ಲ ಹೋಗಾದ್ಮೇಲೆ ನಾನು ಹಿರಿಯೂರಲ್ಲಿ, ದಾವಣಗೆರೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಮತ್ತು ವಾಪಸ್ ಹಿರಿಯೂರಿಂದ ದಾವಣಗೆರೆಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಮಾಡುವಾಗ ನನಗೆ ಒಬ್ಬರು ಪುರುಷೋತ್ತಮ್ ಅಂತ ಪರಿಚಯ ಆಗಿತ್ತು. ಅವರು ಕೃಷ್ಣಮರಾಜು, ದೇ ಆರ್ ದೇ ಪ್ರೊಡ್ಯೂಸರ್ಸ್ ಆಫ್ ಸಾಂಗ್ಲಿಯಾನ, ಸಿ ಬಿ ಐ ಶಂಕರ್ ಎಲ್ಲ. ಅವರಪ್ಪ ಇಂಜಿನಿಯರ್ ಇದ್ದರು. ಅವರು ಇಲ್ಲ ನಾವೊಂದು ಸಿನಿಮಾ ಮಾಡ್ತಾಯಿದ್ದೀವಿ. ಅವ್ರು ಮೊದಲೇ ನಂಜುಂಡಪ್ಪದ್ದು ಅವರೇ ಮಾಡ್ತಾಯಿದ್ರು. ನಂಜುಂಡಪ್ಪ ತೀರ್ಕೊಂಡ್ಮೇಲೆ ನಿಂತೋಗಿದ್ದು. ಸುನೀಲ್ ಕುಮಾರ್ ದೇಸಾಯಿ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ರು. ಕರೆಕ್ಟ್. ಅವ್ರು ನನಗೆ ಹೇಳಿದ್ರು, ನೀವೊಂದು ಮಾಡಿ, ನಮ್ಮ ಸಿನಿಮಾ ಮಾಡ್ತಾಯಿದ್ದೀವಿ, ನೀವೊಂದು ಪಾತ್ರ ಮಾಡಿ ಅಂದರು. ಸುನೀಲ್ ಕುಮಾರ್ ದೇಸಾಯಿ, ವಿಷ್ಣುವರ್ಧನ್ ಇಟ್ಕೊಂಡು ಸಂಘರ್ಷ ಮಾಡ್ತಾಯಿದ್ದಾರೆ, ಮಾಡಿ. ನಾನು ಅಷ್ಟೊತ್ತಿಗೆ ದೇಸಾಯಿ ಅವ್ರದ್ದು ತರ್ಕ ಉತ್ಕರ್ಷ ಎಲ್ಲ ನೋಡಿದ್ದೆ, ಭಾಳ ಇಂಪ್ರೆಸ್ ಆಗಿತ್ತು ಹಿರಿಯೂರಲ್ಲಿದ್ದಾಗ. ಆಮೇಲೆ ಆಯಿತು ಅಂತ ಹೇಳಿದೆ, ಬಂದೆ ಬೆಂಗಳೂರಿಗೆ. ಬಂದೆ, ದೇಸಾಯಿ ಅವ್ರದ್ದು ಭೇಟಿ ಮಾಡಿಸಿದ್ರು. ದೇಸಾಯಿ ಅವ್ರದ್ದು ನಮ್ಮದು ಪರಿಚಯ ಆಯಿತು. ಪರಿಚಯ ಆದಮೇಲೆ ಶೂಟಿಂಗಿಗೆ ಇಂಥದ್ದು ಬರಬೇಕು ಅಂದ್ರೆ ಹೋದೆ. ಅಲ್ಲಿ ವಿಷ್ಣುವರ್ಧನ್ ಅವ್ರ ಪರಿಚಯ ಆಯಿತು. ಆದಮೇಲೆ ದೇಸಾಯಿ ನಾವು ಭಾಳ ಬೇಗ ಹತ್ತಿರ ಆದ್ವಿ, ಏಕೆಂದರೆ ಇಬ್ಬರು ನಾರ್ತ್ ಕರ್ನಾಟಕದವರಲ್ಲ. ಹಾಗಾಗಿ ಇಬ್ಬರು ಜೊತೆ ಆದ್ವಿ. ರಾತ್ರಿ ಎಲ್ಲ ಸೇರ್ಕೊಳ್ಳೋದು, ಗುಂಡು ಹಾಕೋದು ಎಲ್ಲ ಮಾಡ್ತಾಯಿದ್ವಿ. ಕ್ಲೋಸ್ ಆಯಿತು. ಆಮೇಲೆ ಶೂಟಿಂಗ್ ಮಾಡಿದೆ ಒಂದು 15 ದಿವಸ. ಗೆಸ್ಟ್ ಲೈನ್ ಅಂತೇಳಿ ಒಂದು ಹೋಟ್ಲಿತ್ತು ಹೊಸೂರು ರೋಡಲ್ಲಿ, ಅಲ್ಲಿ 15 ದಿವಸ ಶೂಟಿಂಗು. ವಿಷ್ಣುವರ್ಧನ್ ಅವರೆಲ್ಲ ಪರಿಚಯ. ಆವಾಗ ನನಗೆ ವಿಷ್ಣು ಅವ್ರು ನೋಡ್ತೀನಿ ಅನ್ನೋದು ಒಂದು ಭಾಳ ಖುಷಿ. ಅದೆಲ್ಲ ಆಯಿತು. ಒಂದು ಶೂಟಿಂಗ್ ಆಯಿತು. ಶೂಟಿಂಗ್ ಎಲ್ಲ ಮುಗಿದು ಕಳಿಸಿದ್ರು. ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದ್ರ ಪ್ರೀಮಿಯರ್ ಶೋ ವಸಂತ್ ಕಲರ್ ಲ್ಯಾಬಲ್ಲಿತ್ತು. ನನಗೆ ಫೋನ್ ಮಾಡಿದರು. ನಾನು ಅಲ್ಲಿಂದ ನಾನು ಮಾಡಿದ ಸಿನಿಮಾ ಫಸ್ಟ್ ಕಾಪಿ ನೋಡೋದು ಅಂತೇಳಿ ಭಾಳ ಖುಷಿಯಿಂದ ಬಂದೆ. ಶಂಕರ್ ಬಿದ್ರಿ ಅವಾಗ ಇಲ್ಲೇ ಬೆಂಗಳೂರಲ್ಲಿದ್ದರು, ಅವ್ರನ್ನೂ ಕರೆದ್ವಿ. ಸಿನಿಮಾ ಸ್ಟಾರ್ಟ್ ಆಯಿತು. ಸಿನಿಮಾ ಮುಗೀತು. ಇಡೀ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಕ್ಲೋಸಪ್ ಇದೆ, ನಂದೊಂದು ಕತ್ತಿ ಹಿಡ್ಕೊಂಡಿದ್ದು, ಹಿಂಗೆ ಬಿಟ್ಟರೆ ಏನೂ ಇಲ್ಲ. ನನಗೇ ಬೇಜಾರಾಗ್ಬಿಡ್ತು, ಏನು ಇಂಥ ಸಿನಿಮಾ ಅದು. ಆಮೇಲೆ ಹೊರಗಡೆ ಬಂದಮೇಲೆ ಎಲ್ಲ ಬೈದ್ಬಿಟ್ರು ಬಿದ್ರಿ ಅವ್ರಿಗೆ, ಏನು ನಿನಗೆ ಬುದ್ಧಿ ಗಿದ್ದಿ ಇದೆ, ಇಂಥವೆಲ್ಲ ಸಿನಿಮಾ ಮಾಡೋಕೆ ಹೋಗ್ತೀಯಾ, ಮಾಡಿದ್ರೆ ಒಳ್ಳೇದು ಮಾಡು, ಹೋಗಿ ಕೆಲಸ ಮಾಡಿ ಪೊಲೀಸ್ದವ್ರು. ಹೋದೆ. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ಫ್ಲಾಪ್ ಆಯಿತು. ಸಿನಿಮಾದಲ್ಲಿ ಹೆಂಗೆ ಅಂದರೆ ಸಕ್ಸಸ್ಸಿಗೆ 100 ಜನ ಅಪ್ಪಂದರು, ಫೇಲ್ಯೂರ್ ಅನಾಥ ಅಂತ. ಆ ಸಿನಿಮಾ ಸೋತಾದಮೇಲೆ ಯಾರೂ ದೇಸಾಯಿಗೆ ಪಿಕ್ಚರ್ ಕೊಡೋರಿಲ್ಲ.
ನಾನು ಅವರು ಭಾಳ ಹತ್ತಿರ ಒಳ್ಳೊಳ್ಳೆ ಫ್ರೆಂಡ್ ಆಗ್ಬಿಟ್ಟಿದ್ವಿ. ವಿಷ್ಣುವಿಗೂ ಪಿಕ್ಚರ್ ಇಲ್ಲ. ಆಮೇಲೆ ಇವರು ದಾವಣಗೆರೆಗೆಲ್ಲ ಬರ್ತಾಯಿದ್ರು, ನನ್ನ ಮಗಳ ಬರ್ಡೇ ಕರೆದಿದ್ದೆ, ಬಂದಿದ್ದರು. ಆಮೇಲೆ ಬಂದು ಒಂದು ಸರಿ ಹೇಳಿದ್ರು, ನಾವೇ ಒಂದು ಸಿನಿಮಾ ಮಾಡೋಣ, ವಿಷ್ಣುವರ್ಧನ್ ಕಾಲ್ ಶೀಟ್ ಇದೆ ಅಂದರು. ಅಯ್ಯೋ, ನಾವು ಸಿನಿಮಾ ಮಾಡೋದು ನನ್ನ ಕೈಲಿ ಎಲ್ಲಾಗುತ್ತೆ, ಅದೆಲ್ಲ ಮಾಡೋಕೆ ಅಷ್ಟು ದುಡ್ಡು ಎಲ್ಲಿಂದ ತರೋದು, ಆಗಲ್ಲ. ಇಲ್ಲ ಇಲ್ಲ, ಒಂದು ಒಳ್ಳೆಯ ಕಥೆ ಇದೆ, ಮಾಡೋಣ, ವಿಷ್ಣುವರ್ಧನ್ದು ಕಾಲ್ ಶೀಟ್ ಇದೆ, ಮಾಡಿಬಿಡೋಣ, ಫೈನಾನ್ಸ್ ಸಿಗ್ತದೆ, ಹಾಗೆ ಹೀಗೆ ಅಂಥೇಳಿ ಒಂದು 10 ಲಕ್ಷ ಇಟ್ಕೊಂಬಂದ್ಬಿಡಿ ಸಾಕು, ಮಾಡೋಣ ಅಂದ್ರು. ಆವಾಗ ನಾವು ನಮ್ಮ ಬ್ರದರ್ ಇನ್ ಲಾಸ್ ಎಲ್ಲ ಸೇರಿಕೊಂಡು ನಾವು 10 ಲಕ್ಷ ಮಾಡೋದು ಅಂತ ಆಯಿತು. ಆಮೇಲೆ ಅದಕ್ಕೆ ನಿಷ್ಕರ್ಷ ಅಂತ ವಿಷ್ಣುವರ್ಧನ್ ಅವ್ರ ಕಾಲ್ ಶೀಟು ತಗೊಂಡಾಯಿತು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವು ಈ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಮೇನ್ ವಿಲನ್ ಪಾತ್ರ ಕೊಡಬೇಕು, ಹೀರೋ ಅಂತೂ ಆಗೋಕ್ಕಾಗಲ್ಲ, ವಿಷ್ಣುವರ್ಧನ್ ಜೊತೆ. ಯಾಕೆಂದ್ರೆ ನನಗೆ ದೇಸಾಯಿ ಮೇಲೆ ಒಂದು ಕಾನ್ಫಿಡೆನ್ಸ್ ಏನಿತ್ತು ಅಂದರೆ, ಆ ತರ್ಕ ಉತ್ಕರ್ಷ ನೋಡಿದಾಗ ನೆಗೆಟಿವ್ ಕ್ಯಾರೆಕ್ಟರ್ನ ಒಳ್ಳೆ ಶೇಡ್ ಮಾಡಿದ್ರು, ಒಳ್ಳೆ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಇದು ವಿಲನ್ ಕೊಟ್ಟರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ. ಅವ್ರಿಗೆ ಭಯ, ವಿಷ್ಣುವರ್ಧನ್ ಅಂತ ಹೀರೋ ಮುಂದೆ ಇವನ್ನ ಕರ್ಕೊಂಬಂದು, ನನ್ನ ನಾಟಕಕ್ಕೆಲ್ಲ ಕರೆದಿದ್ದೆ ಅವ್ರನ್ನ ಮೊದಲು, ದಾವಣಗೆರೆಯಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದಾಗ ಇದೆಲ್ಲ ಅನಿವಾರ್ಯ ಆವಾಗ. ಕರೆಕ್ಟ್. ಕೊನೆಗೆ ಅನಿವಾರ್ಯ ಆಯಿತು ಅವ್ರಿಗೆ, ಇಲ್ಲಾಂದರೆ ಪ್ರೊಡಕ್ಷನ್ ಆಗಲ್ಲ. ಹಾಗಾಗಿ ನನಗೆ ಆಯಿತು ಅಂತ ಒಲ್ಲದ ಮನಸ್ಸಿಂದ ಒಪ್ಕೊಂಡ್ರು. ಆಮೇಲೆ ಅನಂತ್ ನಾಗ್ ಅವ್ರನ್ನ ಕತೆ ಏನು ಅಂತ ಕೇಳಿದ್ರು. ಕತೆ ಹೇಳಿದ್ದು ಎಷ್ಟು ಸಿಂಪಲ್ ಅಂದರೆ, ಸರ್ ಒಂದು ಬಿಲ್ಡಿಂಗು, ಬ್ಯಾಂಕು ಸರ್, ಒಂದು ಬಿಲ್ಡಿಂಗಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕ್ ರಾಬರಿ ಆಗುತ್ತೆ, ರಾಬರರ್ಸು ಪ್ಲ್ಯಾನ್ ಮಾಡ್ತಾರೆ, ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಸಿಕ್ಕಾಕೊಂತಾರೆ ಒಳಗೆ, ಡೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಡ್ತದೆ. ರಾಬರರ್ಸ್ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಪೊಲೀಸ್ ಬಂದು ಸರೌಂಡ್ ಮಾಡ್ತಾರೆ, ಪೊಲೀಸ್ ಹೆಂಗೆ ಹಿಡಿಬೇಕು, ದಿಸ್ ಈಸ್ ಎ ಸಬ್ಜೆಕ್ಟ್. ಒನ್ ಡೇ ಸಬ್ಜೆಕ್ಟ್ ಒಂದೇ ಬಿಲ್ಡಿಂಗ್ ಅಂದು. ನಾನು ಒನ್ ಡೇ ಸಬ್ಜೆಕ್ಟು ಒಂದೇ ಬಿಲ್ಡಿಂಗ್ ಅಂದರೆ ಭಾಳ ಕಡಿಮೆ ಬಜೆಟಲ್ಲಿ ಆಗುತ್ತೆ ಅಂತೇಳಿ ಓಕೆ ಅಂತ ಹೇಳಿದ್ರು. ಕೊನೆಗೆ ಮಣಿಪಾಲ್ ಸೆಂಟ್ರ್ ನೋಡಿದ್ವಿ, ಅದು ಹೆಂಗೆಂಗೋ ನನ್ನ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅದನ್ನು ಶೂಟಿಂಗ್ ತಗೊಂಡು ಶೂಟಿಂಗು ಪ್ರಾರಂಭ ಮಾಡಿದ್ವಿ. ಅನಂತ್ ನಾಗ್ ಅವ್ರನ್ನ ಹಾಕ್ಕೊಂಡ್ವಿ. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅವಾಗ ಗುರುಕಿರಣ್ ಅದರಲ್ಲಿ ಸುಮ್ಮನೆ ಬಂದು ಹೋಗಿ ಮಾಡೋಂಥ ಕ್ಯಾರೆಕ್ಟ್ರು. ಪ್ರಕಾಶ್ ರಾಯಿಗೆ ಅದರಲ್ಲಿ 5,000 ಕೊಟ್ಟಿದ್ವಿ ನಾವು 40 ದಿವಸಕ್ಕೆ. ಆವಾಗ ಆ ಬಿಲ್ಡಿಂಗಲ್ಲಿ ಕತೆ, ಅದು ಹುಡ್ಕೋ ಆಫೀಸ್ ಅಂತ ಇತ್ತು ಅಲ್ಲಿ ಒಳಗಡೆ, 9th ಫ್ಲೋರಲ್ಲಿ. ಅದನ್ನೇ ಇವ್ರು ಹೂಡೋ ಬ್ಯಾಂಕ್ ಅಂತ ಮಾಡ್ಕೊಂಡ್ರು. ಅಲ್ಲೊಬ್ಬರು ಆಳ್ವ ಅಂತ ಇದ್ದರು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಅಲ್ಲೇ ಒಳಗಡೆ ಒಂದಷ್ಟು ಸೆಟ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. 8 ದಿವಸ ಆಯಿತು, 10 ದಿವಸ ಆಯಿತು. ಇವ್ರು ನಮ್ಮದು ಇದ್ದದ್ದು 8-10 ಲಕ್ಷ ತಂದಿದ್ದು ಖಾಲಿ ಆಗೋಯ್ತು. ಖಾಲಿ ಆದರೆ ಒಬ್ಬರು ಫೈನಾನ್ಸರ್ ಇಲ್ಲ. ವಿಷ್ಣುಗೆ ಯಾರು ಕೊಡ್ತಾರೆ ರೀ, ದೇಸಾಯಿಗೆ ಯಾರು ಕೊಡ್ತಾರೆ ರೀ, ದುಡ್ಡನ್ನ ಇದರಲ್ಲಿ ಗಾಂಧಿನಗರದಲ್ಲಿ, ಹಿಂಗೆ ಸ್ಟಾರ್ಟ್ ಆಗೋದು. 10 ದಿವಸ ಆಯಿತು, 15 ದಿವಸ ಆಯಿತು. ನಾ ಅಲ್ಲಿ 50,000, ಇಲ್ಲೊಂದು ಲಕ್ಷ, ಅಲ್ಲೊಂದು ಲಕ್ಷ, ಇಲ್ಲಿ ಇಸ್ಕೊಂಬಂದು ಶೂಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಇವ್ರು ಯಾವುದೋ ಫೈನಾನ್ಸರ್ ಅಂದರು. ಕೊನೆಗೆ ಆ ಫೈನಾನ್ಸರ್ ಹತ್ರ ದಿನ ನಮ್ದು ಹೆಂಗಿತ್ತಂದರೆ, ಯಾರೋ ಒಬ್ಬ PWD ಕ್ಲಾರ್ಕ್ ಅವರು, ಆ ಚಾಮರಾಜ KR ಸರ್ಕಲಲ್ಲಿ ಅವ್ರ ಆಫೀಸು. ಮಧ್ಯಾಹ್ನ ಊಟದ ಟೈಮಲ್ಲಿ ಬ್ರೇಕಲ್ಲಿ ನಾವು ಹೋಗಿ ಅಕ್ಕಿಗೆ ಮುಂದೆ ಕೈ ಕಟ್ಕೊಂಡು ನಿಲ್ಲೋದು, ದೇಸಾಯಿ ನಾವು. ಅಕ್ಕಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು, ಆಮೇಲೆ ಇಲ್ಲ ರೀ ಅವ್ರು ಬರಬೇಕು, ಇವ್ರು ಬರ್ಬೇಕು, 4 ದಿವಸ ಆಗುತ್ತೆ, 5 ದಿವಸ ಆಗುತ್ತೆ. ಕೊನೆಗೆ 1 ಪೈಸೆನೂ ಕೊಡಲಿಲ್ಲ ನಾವು. ಸೊ ಹಾಗೂ ಹೀಗೂ ಮಾಡ್ಕೊಂಡು ಅಲ್ಲೆಲ್ಲ ಅಷ್ಟು ಇಸ್ಕೊಂಡು ಇದು ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮುಗಿಸ್ದೆ ನಾನು. ಸಿನಿಮಾ ಶೂಟಿಂಗ್ ಮಾಡುವಾಗಲೂ ಕೂಡ ಒಂದು ಸರಿ ಏನಾಯಿತು, ನಾವು ಔಟ್ಡೋರ್ ಮಾಡಬೇಕು. ಆವಾಗ ಮಣಿಪಾಲ್ ಸೆಂಟ್ರು ಆವಾಗಿನ್ನೂ ಸ್ಟಾರ್ಟ್ ಆಗ್ತಾಯಿತ್ತು, ಫುಲ್ ಆಕ್ಯುಪೆನ್ಸಿ ಇರಲಿಲ್ಲ. ಹಿಂದೆ ಸೆಂಟ್ರಲ್ ಪಾರ್ಕ್ ಅಂತ ಹೋಟ್ಲಿತ್ತು. ಔಟ್ಡೋರ್ ಶೂಟಿಂಗ್ ಮಾಡ್ಬೇಕಂದ್ರೆ ಸ್ಯಾಟರ್ಡೆ ಸಂಡೇ ರಜೆ ಇರೋದು, ಆವಾಗ ಮಾತ್ರ ಮಾಡ್ಕೋಬೇಕು. ಇದಾದಮೇಲೆ ಇನ್ನೊಂದು 15 ದಿವಸ ಶೂಟಿಂಗ್ ಇದೆ, ಯಾರೋ ಹೋಗಿ ಸ್ಟೇ ತಂದುಬಿಟ್ರು, ಇಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಹಾಗೆ ಹೀಗೆ. ಆಮೇಲೆ ದೊಡ್ಡ ಕತೆ ಚಾಲೂ ಆಯಿತು. ನಮಗೆ ಏನಪ್ಪ ಮಾಡೋದು, ಯಾರ ಕಡೆ ಹೇಳಿಸಿದ್ರು ಇಲ್ಲ. ರಾತ್ರಿಯೆಲ್ಲ ಕನಸಲ್ಲ ಬಿಲ್ಡಿಂಗೇ ಮೈ ಮೇಲೆ ಬಂದಂಗೆ ಆಗೋದು. ಸೊ ಆಮೇಲೆ ಯಾರ್ಯಾರು ಮಾಡಿ ಒಪ್ಪಿಸಿ ಕೊನೆ ವಿಡ್ರಾ ಮಾಡಿಸಿ ಅದು ಮಾಡಿ ಶೂಟಿಂಗ್ ಮುಗಿಸಿದ್ವಿ. ಶೂಟಿಂಗ್ ಆಯಿತು, ಪಿಕ್ಚರ್ ಎಲ್ಲ. ಆಮೇಲೆ ಮತ್ತೆ ವಾಪಸ್ ನಾನು ಪೊಲೀಸ್ ಕೆಲಸಕ್ಕೆ ಹೋದೆ. ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿ ದುಡ್ಡು ಜೋಡಿಸೋದು ಕಳಿಸೋದು, ಇವ್ರಿಗೆ ಜೋಡಿಸೋದು ಪೋಸ್ಟ್ ಪ್ರೊಡಕ್ಷನ್ಗೆ. ನಮ್ಮ ಬ್ರದರ್ ಅವಾಗ ಬಂದು ಇಲ್ಲಿ ಸ್ವಲ್ಪ ನೋಡ್ಕೊತಾ ಇದ್ರು ಅದನ್ನು, ಇಲ್ಲಿ ಉಳಿದ ವರ್ಕೆಲ್ಲ ಅವ್ರ ಜೊತೆಗೆ. ನಾನು ದಾವಣಗೆರೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಇವರು ಒಂದಿನ ಪಿಕ್ಚರ್ ರೆಡಿಯಾಗಿದೆ, ಫಸ್ಟ್ ಕಾಪಿ ಬನ್ನಿ ಅಂದರು. ಇಲ್ಲಿ ಪ್ರಸಾದ್ ಲ್ಯಾಬ್ಗೆ ದಾವಣಗೆರೆಯಿಂದ ಬಂದೆ. ಆವಾಗ ವಿಷ್ಣು ಬಂದರು ಅಲ್ಲಿ ನೋಡೋಕ್ಕೆ. ಅವ್ರು ಕುತ್ಕೊಳಲ್ಲ, ವಿಷ್ಣು ಎಲ್ಲೂ ಕುತ್ಕೊಂಡು ನೋಡೋಲ್ಲ, ಬಾಗಿಲಲ್ಲೇ ನಿಂತ್ಕೊಳೋರು. ಅವಾಗ ನೋಡ್ತೀವಿ, ಏನು ಅದ್ಭುತ ಸಿನಿಮಾ ಮಾಡಿಬಿಟ್ಟಿದ್ದಾರೆ. ನಿಷ್ಕರ್ಷ ತುಂಬ ಚೆನ್ನಾಗಿ ಬಂತು. ಆಮೇಲೆ ಪ್ರೊಜೆಕ್ಷನ್ ಹಾಕಿದ್ವಿ ಇಲ್ಲಿ ಶಾಂತಲಾ ಥಿಯೇಟ್ರು, ವೀರೇಶ. ಈಗ ವೀರೇಶ ಇದೆಯಲ್ಲ, ಅದು ಶಾಂತಲಾ ಇತ್ತು. ಅಲ್ಲಿ ಹಾಕಿದ್ವಿ. ಹಾಕಿ ನೋಡಿದಾಗ ಏನು ಇಡೀ ಇಂಡಸ್ಟ್ರಿ ಬಂದಿತ್ತು. ನೋಡಿಬಿಟ್ಟು ಅದ್ಭುತವಾದ ಸಿನಿಮಾ, ಇಂಗ್ಲೀಷ್ ಪಿಕ್ಚರ್ ಇದ್ದಂಗಿದೆ.
ಬಟ್ ಇನ್ನು ಯಾರು ನೋಡ್ತಾರೆ ಕನ್ನಡದವ್ರು, ಒಂದು ಸಾಂಗ್ ಇಲ್ಲ, ಡ್ಯಾನ್ಸ್ ಇಲ್ಲ, ಹೀರೋಯಿನ್ ಇಲ್ಲ ಅಂತಂದು. ಆಮೇಲೆ ಒಬ್ಬರು ₹1 ಕೊಡಕ್ಕೆ ತಯಾರಿಲ್ಲ, ಒಬ್ಬರು ಬಯರ್ಸ್ ಇಲ್ಲ, ಯಾರೂ ಇಲ್ಲ. ಹಂಗಾಗಿ ಆ ಸಿನಿಮಾನ ರಿಲೀಸ್ ಮಾಡಬೇಕು ಅಂದಾಗ ಕೊನೆಗೆ ನಾವು ಇದೇ ಬಾಲಚಂದ್ರ ಜಾರಕಿಹೊಳಿ ಹತ್ರ ಮೋರೆ ಅಂತ ಒಬ್ಬರು ಧಾರವಾಡದ್ದು, ಅವ್ರ ಹತ್ರ ಹೋಗಿ ರಿಲೀಸಿಗೆ ₹10 ಲಕ್ಷ ಲ್ಯಾಬ್ದು ಅದು ಇದಕ್ಕೆ 3 ತಿಂಗಳಿಗೆ 10 ಲಕ್ಷಕ್ಕೆ 3 ಲಕ್ಷ ಬಡ್ಡಿ ಅವಾಗ ಕೊಟ್ಟು ತಂದು ರಿಲೀಸ್ಗೆ ರೆಡಿ ಮಾಡಿದ್ವಿ ಮಾಡ್ಬೇಕಾದ್ರೆ ಥಿಯೇಟ್ರ್ ಸಮಸ್ಯೆ. ದೇಸಾಯಿಗೇನು ಈ ಸಿನಿಮಾ ಸಂತೋಷ್ ಥಿಯೇಟ್ರಲ್ಲೇ ಹಾಕಬೇಕು ಅಂತ. ಅಲ್ಲಿ ಸಂತೋಷ್ಗೆ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಸಂತೋಷ್ ಪಾಲ್ ಅಂತ ಇದ್ದರು ಡಿಸ್ಟ್ರಿಬ್ಯೂಟ್ರು. ಅವರು ಅದು ಕೊಡಕ್ಕೆ ತಯಾರಿಲ್ಲ. ಇಲ್ಲ ನಾನು ಹಿಂದಿ ಸಿನಿಮಾ ಹಾಕಿದ್ದೀನಿ, ಅದನ್ನ ಹಾಕಿದ್ದೀನಿ, ಇದು ಹಾಕಿದ್ದೀನಿ. ಆವಾಗ ಸಾರಾ ಗೋವಿಂದು ಅವರೆಲ್ಲ ನಮಗೆ ಪರಿಚಯ ಇತ್ತಲ್ಲ, ಅವ್ರ ಮೂಲಕ ಹೋಗಿ ಹೇಳಿ ಆಮೇಲೆ ಅವ್ರು ಹೇಳಿದ್ರು ಅನೌನ್ಸ್ ಮಾಡಿ ನೋಡೋಣ ಅಂತ. ಅನೌನ್ಸ್ ಮಾಡಿ ವಿತೌಟ್ ದೇರ್ ಕನ್ಸೆಂಟ್ ನಾವು ಅನೌನ್ಸ್ ಮಾಡಿದ್ದು ಸಂತೋಷ್ ಥಿಯೇಟ್ರ್. ಆವಾಗ ಸಂಜಯ್ ದೇಸಾಯಿ ಅಂತ ಪೇರ್ ಫಿಲ್ಮ್ಸು ಅವರು ಪ್ರಿಂಟ್ ಆ್ಯಂಡ್ ಪಬ್ಲಿಸಿಟಿಗೆ ಅವರಿಗೆ ಒಪ್ಕೊಂಡ್ರು 5% ಹಾಕಿ, ಬರೀ ಪ್ರಿಂಟು ಪಬ್ಲಿಸಿಟಿ ಥಿಯೇಟ್ರ್ ಸೆಟಪ್ಪಿಗೆ. ಆವಾಗ ನಮಗೆ ಏನೂ ಗೊತ್ತಿಲ್ಲ ಸಿನಿಮಾ ರಂಗದಲ್ಲಿ. DR ಅಂದರೆ ಗೊತ್ತಿಲ್ಲ, DCR ಅಂದರೆ ಗೊತ್ತಿಲ್ಲ, ಏನು ಸಿನಿಮಾ ಪ್ರೊಡಕ್ಷನಿಂದ ಏನೂ ಗೊತ್ತಿಲ್ಲ. ಬಾಟ ಗೊತ್ತಿಲ್ಲ, ಊಟ ಏನು ಗೊತ್ತಿಲ್ಲ ನಮಗೆ. ವಿ ಆರ್ ಬಿಗ್ ಜೀರೋ. ಸಿನಿಮಾ ಇಂಡಸ್ಟ್ರಿ ಒಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟೆ, ಹೆಲಿಕಾಪ್ಟ್ರೆಲ್ಲ ಇಟ್ಟು ಸಿನಿಮಾ ಮಾಡಿಬಿಟ್ಟೆ. ಪೊಲೀಸ್ ಆಗಿದ್ದೀನಿ ಒಂದು ಬೈರೆ ಜನರು ಏನೋ ಫ್ರೆಂಡ್ಸು ಅವರು ಇವರು ದುಡ್ಡು ಕೊಟ್ಟರು, ಹಂಗೆ ಮಾಡ್ಕೊಂಡು ಮಾಡಿಬಿಟ್ಟೆ. ಆಮೇಲೆ ಥಿಯೇಟ್ರ್ ಅನೌನ್ಸ್ ಮಾಡಿದ್ವಿ. ಆದಮೇಲೆ ಇನ್ನು ವಿಷ್ಣು ಫ್ಯಾನ್ಸ್ ಬಂದು ಗಲಾಟೆ ಮಾಡ್ತಾರೆ ಅಂಥೇಳಿ ಅವರು ಓಕೆ ರಿಲೀಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಸಂತೋಷಲ್ಲಿ ಪಿಕ್ಚರ್ ರಿಲೀಸ್ ಆಯಿತು. ನಾವು ದ್ವಾರಕಾ ಹೋಟ್ಲಲ್ಲೇ ಸ್ಟೇ ಮಾಡ್ತಾಯಿದ್ವಿ. ಬಿಡುಗಡೆ ಅವತ್ತು ಬೆಳಗ್ಗೆ ಗಾಯತ್ರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಥಿಯೇಟ್ರಿಗೆ ರೀಲೆಲ್ಲ ತಗೊಂಬಂದು ಕೊಟ್ಟು ಮಾರ್ನಿಂಗ್ ಶೋ. ದೇಸಾಯಿ ಯಾವಾಗಲೂ ಕ್ಯಾಬಿನಲ್ಲಿ ಕೂರ್ತಾರೆ ಅವರು. ಅವ್ರಿಗೇನಂತ ಸೌಂಡು ಎಫೆಕ್ಟ್ಸು ಚೆನ್ನಾಗಿ ಕೊಡಲ್ಲ, ಕಾರ್ಬನ್ ಹಾಕಲ್ಲ ಇವರು ಅಂಥೇಳಿ. ಫಸ್ಟ್ ಡೇ ಮಾರ್ನಿಂಗ್ ಶೋ ಫುಲ್ ಇತ್ತು ಥಿಯೇಟ್ರು. ಅವ್ರಿಗೇನು ಭಯ ಅಂದರೆ ಫಸ್ಟ್ 30 ಮಿನಿಟ್ಸ್ 25-30 ಮಿನಿಟ್ಸ್ ವಿಷ್ಣು ಎಂಟ್ರಿ ಬರೋಲ್ಲ ಆ ಪಿಕ್ಚರಲ್ಲಿ. ಆಡಿಯನ್ಸ್ ಸುಮ್ಮನೆ ಇರ್ತಾರೆ, ಗಲಾಟೆ ಮಾಡಿಬಿಡ್ತಾರೆ, ಥಿಯೇಟ್ರ್ ಹೊಡೆದಾಕ್ಬಿಡ್ತಾರೆ ಅಂತ. ಇವರೇ ಚಾಲು ಮಾಡೋರು. ಸಿನಿಮಾ ಚಾಲು ಆಯಿತು, ಪಿನ್ ಡ್ರಾಪ್ ಸೈಲೆನ್ಸ್. ಓಕೆ, ಏನು ಸುದ್ದಿ ಒಂದು. ಆಮೇಲೆ ಯಾವಾಗದು ಆ ರಾಬರ್ಸ್ ಅಟ್ಯಾಕ್ ಆಗಿ ಇದಾಗಿ ಅಲ್ಲೆಲ್ಲ ಫೈರಿಂಗ್ ಆಗಿ ಜನ ಸತ್ತು, ಅದಾದಮೇಲೆ ಹೋಮ್ ಮಿನಿಸ್ಟ್ರು ಅನಂತನಾಗ್ ಕಮಿಷನರ್ ಹೋಗಿ ಇದಕ್ಕೆ ಈ ಟೈಮಲ್ಲಿ ಅಜಯ್ ಕಮಾಂಡೋ ಇವ್ರು ಕರೆಸ್ಬೇಕು ಅಂದಾಗ ಆವಾಗ ಥಿಯೇಟ್ರಲ್ಲಿ ವಿಷ್ಣು ಎಂಟ್ರಿ ಅಂತ ಗೊತ್ತಾಯಿತು. ಅಂತ ಶಿಲ್ಲೆ ಸ್ಟಾರ್ಟ್ ಆಯಿತು. ಅಲ್ಲಿಂದ